ಎಲ್ರಿಗೂ ನಮಸ್ತೆ. ಪ್ರಶಾಂತ್ ಬನ್ನಿ. ಪ್ರಶಾಂತ್ ಅಂಥೇಳಿ ಇವ್ರ ಹೆಸರು. ಕಪ್ಪೆ ರಾಗ ಅಂಥೇಳಿ ಒಂದು 6.5-7 ನಿಮಿಷದ ಒಂದು ಕಿರುಚಿತ್ರ ಮಾಡಿದ್ದಾರೆ. ಕಿರುಚಿತ್ರ ಅಂತ ಹೇಳ್ಬೋದು ಅದನ್ನು. ನಾನೊಂದು ಜಾಗಕ್ಕೆ ಹೋಗ್ತೀನಿ, ಒಂದು ಕಡೆಗೆ, ನಮ್ಮ ಗುರುಗಳ ಹತ್ರಕ್ಕೆ. ಅಲ್ಲಿಂದ ವಾಪಸ್ಸು ನನಗೆ ಫೋನ್ ಮಾಡಿ ಅವ್ರಿಗೆ ಬೆಳಗ್ಗೆ ಹೇಳಿದ್ರು, ಪ್ರಶಾಂತ್ ಅಂತ ಒಬ್ರು ಬರ್ತಾರೆ, ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ, ಚಿಕ್ಕ ಶಾರ್ಟ್ ಫಿಲಮು, ಪ್ರಚಾರ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಆಫೀಸಿಗೆ ಬಂದು 6 ತಿಂಗಳ ಹಿಂದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರು. ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. 7 ನಿಮಿಷದ ಒಂದು ಆ ಕಿರುಚಿತ್ರನ ತಯಾರು ಮಾಡೋಕ್ಕೆ ಸರಿಸುಮಾರು 6 ವರ್ಷ ತೊಗೊಂಡಿದ್ದಾರೆ. ಅದೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾತಕ್ಕೆ ಅಂತೇಳಿ. ಸದ್ಗುರು ಅವರು ಸಾಮಾನ್ಯವಾಗಿ ಸಿಗೋದೇ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ಅವ್ರದ್ದು ಅಪಾಯಿಂಟು ಸಿಗಲ್ಲ, ಯಾವುದೂ ಇಲ್ಲ, ತುಂಬ ಕಷ್ಟ ಇದೆ. ಹೆಂಗೋ ಮಾಡಿ ಯಾರನ್ನೋ ಹಿಡಿದು ಅವರ ಅಪಾಯಿಂಟ್ ತೊಗೊಂಡು ಅವ್ರಿಗೆ ಆ ಶಾರ್ಟ್ ಫಿಲಮ್ ತೋರಿಸಿ ಅವರ ಅನುಭವಗಳನ್ನ ಒಂದೆರಡು ಕಣ್ಣಲ್ಲಿ ನೀರು ಹಾಕಿ ಅವರು ಸದ್ಗುರು ಅವರು ಇವ್ರಿಗೊಂದು ಟೈಮ್ ಕೊಟ್ಟು, ಸಮಯ ಕೊಟ್ಟು, ಅದು ಬೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದು ಇಲ್ಲಿ ಶೋ ಮಾಡ್ತಾರೆ, ನೀವು ನೋಡ್ತೀರಿ. ಅದಕ್ಕೆ ಬೇಕಾದಷ್ಟು ಪ್ರಶಸ್ತಿಗಳೆಲ್ಲ ಬಂದಿದೆ. ಈ ಶಾರ್ಟ್ ಫಿಲ್ಮ್ನ ನೋಡಿ 16ನೇ ತಾರೀಕು ಸಂಜೆ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಕೋಣನಕುಂಟೆ ಹತ್ರಕ್ಕೆ. ನಮ್ಮ ಹರಿಕೋಡೆ ಅವ್ರದ್ದು ಆಡಿಟೋರಿಯಂ ಇದೆ, ಪ್ರಜಾವಾಣಿ ಅವ್ರದ್ದೊಂದು ಪ್ರೋಗ್ರಾಮ್ ಆಗಿತ್ತು. ತುಂಬ ಅದ್ಭುತವಾಗಿದೆ. ಪಾಪ ಅದು ತುಂಬ ಚರ್ಚೆ ಆಯಿತು ಮೊನ್ನೆ. ನಮ್ಮ ಆದಿ ಮತ್ತು ನಮ್ಮ ದಿವ್ಯಾಲೂರು ಕೂಡ ಇವರು ಎಷ್ಟು ಈ ಪಿಕ್ಚರ್ ಮಾಡೋದಕ್ಕೆ ಸುಮಾರು ನಮಗೊಂದು 20 ದೊಡ್ಡ ವ್ಯಕ್ತಿಗಳು ಫೋನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಕೊಡಿ ಅಂಥೇಳಿ. ನಾನು ಕೇಳ್ಕೊಳ್ಳೋದು ಅಷ್ಟೇ, ಇವು ನಂಗೆ ಹೆಂಗೆ ಕೇಳಿದ್ರೋ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ, ಇಂಥ ಸಿನಿಮಾಗಳಿಗೆ ಒಂದು ಒಳ್ಳೆ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾವುದು ಕಮರ್ಷಿಯಲ್ಗಾಗಲಿ ದುಡ್ಡಿಗಾಗಲಿ ಮಾಡಿರೋದು ಅಂತ ಅಲ್ಲಲ್ಲ, ಅಥವಾ ಶೋಕಿಗೆ ಮಾಡಿರೋದಲ್ಲ. ಅವ್ರ ಜೀವನೇ ಒಂದು ಪಡ ಇಟ್ಟು ಒಂದು ಕಾಡಿಗೆ ಹೋಗಿ ಅದರದೆಲ್ಲ ಟೋಟಲಾಗಿ ಹೇಳ್ತಾರೆ ಪ್ರಶಾಂತ್ ಅವರು. ಅದಕ್ಕೊಂದು ಸಾಂಗ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ದೆಲ್ಲ ಸಪೋರ್ಟ್ ಇರಲಿ ಅಂತ ಹೇಳ್ತಾ 16ನೇ ತಾರೀಕು ಅಲ್ಲಿ ಶೋ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ತುಂಬ ಕಷ್ಟ ಆಗುತ್ತೆ ಸರ್, ಬರಲ್ಲ ಪತ್ರಕರ್ತರು. ಯಾಕೆಂದರೆ ನನಗೆ ಗೊತ್ತು, ಪ್ರಜಾವಾಣಿ ಅವಾರ್ಡ್ಗೆ ಹೋದಾಗ 2 ಅವರ್ ರೋಡ್ ಮೇಲೆ ಇದ್ವಿ. 7 ನಿಮಿಷದ ಪ್ರೋಗ್ರಾಮ್ ನೋಡೋಕ್ಕೆ ತಪ್ಪು ತಿಳ್ಕೊಬೇಡಿ ಸರ್. 1.5 ಗಂಟೆ ಅಲ್ಲಿ 2 ಅವರು, ತಿರ್ಗಾ ಬರೋಕ್ಕೆ 2 ಅವರು, ಖಂಡಿತ ಬರಲ್ಲ ಅಂತ ಹೇಳಿದೆ. ಹಾಗಾಗಿ ಇವತ್ತು ಪತ್ರಕರ್ತರಿಗೋಸ್ಕರನೇ ಒಂದು ಸ್ಪೆಷಲ್ ಶೋ ಮಾಡಿದ್ದಾರೆ. ಉಳಿದಿದ್ದು ಇದನ್ನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ 6 ನಿಮಿಷದ ಒಂದು ಫಿಲ್ಮ್ ನೋಡೋಣ. ಥ್ಯಾಂಕ್ ಯು ಸರ್. ಸರ್ ಹೇಳ್ದಂಗೆ ಇದು ಫಿಲ್ಮ್ ನೇಮ್ ಕಪ್ಪೆ ರಾಗ ಅಂತ ಇದೆ ಹೆಸರು. ಇಲ್ಲ, ಒಂದು ಪ್ರಿಲ್ಯೂಡ್ ಬೇಕಾಗಿದೆ ಇದಕ್ಕೋಸ್ಕರ, ಯಾಕಂದರೆ ಪ್ರಿಲ್ಯೂಡ್ ಇಲ್ಲ ಫಿಲಮಲ್ಲಿ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾಕಂದ್ರೆ ಕಪ್ಪೆ ಏನಕ್ಕೆ ಅನ್ನೋದು ಅದಕ್ಕೋಸ್ಕರ. ಸಾರಿ. ಸೊ ಅದೇ ಟೈಟ್ಲ್ ಹೇಳ್ದಂಗೆ ಕಪ್ಪೆ ರಾಗ ಇದು. ಸೊ ಇದು ಒಂದು ಆ್ಯಕ್ಚುಲಿ ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಶರಾವತಿ ವ್ಯಾಲಿ ಅಂತ ನೀವು ಕೇಳಿರ್ಬೋದು. ಸೊ ಅಲ್ಲಿ ಒಂದು ನದಿಯಲ್ಲಿ ಆ ನದಿಲಿ ಮಾತ್ರ ಸಿಗುವಂಥ ಕಪ್ಪೆ ಅದು, ಬೇರೆ ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ಕಪ್ಪೆ ಅದು. ಸೊ ಅದಕ್ಕೆ ಎಂಡಮಿಕ್ ಅಂತ ಹೇಳ್ತಾರೆ, ಸ್ಟ್ರೀಮ್ ಎಂಡಮಿಕ್ ಅಂತ ಫ್ರಾಗ್ ಅದು. ಸೊ ನಾನು 2016 ಹಿಂಗೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಬೇರೆ ಸ್ಟೋರೀಸ್ನ ಹುಡ್ತಾ ಹೋಗ್ಬೇಕಾದ್ರೆ ಅಲ್ಲೊಬ್ಬರು ಗಿರೀಶ್ ಜನ್ನೆ ಅಂತ ಅವ್ರ ಹೆಸರು, ಅವ್ರು ಲೋಕಲ್ ರಿಸರ್ಚರ್ ಅಲ್ಲಿ, ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ. ಸೊ ಅವ್ರು ಬಂದು ನನ್ನ ಹತ್ರ ಅಪ್ರೋಚ್ ಮಾಡಿದ್ರೆ, ನಿಮಗೆ ಕಪ್ಪೆ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ. ಏನಕ್ಕೆ ಅಂದಾಗ ಇಲ್ಲಿ 2014 ಅಷ್ಟೇ ಡಿಸ್ಕವರ್ ಆಗಿರೋ ಫ್ರಾಗ್ ಇದು. ಸೊ ಇನ್ನೂ ಯಾರು ಫೋಟೋಗ್ರಾಫ್ ಕೂಡ ಮಾಡಿಲ್ಲ ಈ ಕಪ್ಪೆದು. ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ. ವೈ ನಾಟ್, ಯಾಕಂದರೆ ಫಿಲ್ಮ್ ಮೇಕರ್ ಆಗಿ ಏನಾದರೂ ಒಂದು ನ್ಯೂ ಡಿಸ್ಕವರ್ ಅಂದರೆ, ಅಥವಾ ಯಾರು ಫೋಟೋಗ್ರಾಫ್ ಮಾಡಿದ್ರೆ ಒಂದು ಎಕ್ಸೈಟ್ಮೆಂಟ್ ಹುಟ್ಟುತ್ತೆ. ಸೊ ಹಾಗಾಗಿ ಖಂಡಿತ ಗಿರೀಶ್ ಹೋಗೋಣ ಅಂತ ಹೇಳಿ. ಸೊ ಈ ಕಪ್ಪೆ ಬಂದು ನೈಟ್ ಫ್ರಾಗ್ ಇದು. ಸೊ ರಾತ್ರಿ ಮಾತ್ರ ಇದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಬೆಳಗ್ಗೆ ಟೈಮಲ್ಲಿ ತುಂಬ ಕಷ್ಟ ಹುಡುಕೋದು. ಸೊ ಹಾಗಾಗಿ ಅವ್ರು ಹೇಳಿದ್ರು, ಸರಿ ಸಂಜೆ ಒಂದು 6:30-7 ಗಂಟೆಗೆ ಬನ್ನಿ, ಸೊ ನಾವು ಹುಡುಕ್ತಾ ಹೋಗೋಣ. ಸ್ವಲ್ಪ ಹುಡ್ಕೋದು ಕಷ್ಟ ಆಗುತ್ತೆ, ಬಟ್ ಬನ್ನಿ ನೋಡೋಣ ಅಂತ. ಸೊ ರಾತ್ರಿ ಒಂದು ಅಂದಾಜು ಒಂದು 7 ಗಂಟೆಗೆ ನಾವೆಲ್ಲ ಗಂಬೂಟ್ಸ್ ಎಲ್ಲ ಹಾಕ್ಕೊಂಡು, ಓಕೆ, ಗಂಬೂಟ್ಸ್ ಎಲ್ಲ ಹಾಕ್ಕೊಂಡು ಕಾಡೊಳಗೆ ಹೋಗಿ ನಡ್ಕೊತಾ ಹೋದ್ವಿ. ಸೊ ಏನಾಗುತ್ತೆ ಅಂದರೆ, ಸ್ಟ್ರೀಮ್ಸಲ್ಲಿ ಎಷ್ಟೋ ಕಪ್ಪೆಗಳು ಕೂಗ್ತಾ ಇರುತ್ತೆ. ಎಷ್ಟೋ ಅಂದರೆ ಒಂದು 2000 ಸ್ಪೀಶೀಸ್ ಇರುತ್ತೆ ಅಲ್ಲಿ. ಸೊ ಇವಾಗ ಬಟ್ ಒಂದೊಂದು ಫ್ರಾಗ್ದು ಒಂದು ಕಾಲ್ ಯೂನಿಕ್ನೆಸ್ ಇರುತ್ತೆ, ಒಂದು ಪ್ಯಾಟರ್ನ್, ಲೈಕ್ ಪಕ್ಷಿಗಳ ಥರನೇ ಅದನ್ನು. ಬಟ್ ನನಗೆ ಅವ್ರು ಹೋದಾಗ ಲೈಕ್ ನೋಡಿ ಕಪ್ಪೆ ಕೂಗ್ತದೆ ಇಲ್ಲಿ ಅಂತ ಅಂದಾಗ, ನನಗೆ ಎಲ್ಲ ಕಪ್ಪೆಗಳು ಒಂದೇ ಥರ ಕೇಳಿಸ್ತಾ ಇತ್ತು ಸೌಂಡು. ಸೊ ನನಗೆ ಆಲ್ಮೋಸ್ಟ್ ಒಂದು 4 ದಿನ ತೊಗೊಂತು ಈ ಪರ್ಟಿಕ್ಯುಲರ್ ಫ್ರಾಗ್ದು ಈ ಕಾಲ್ ಐಡೆಂಟಿಫೈ ಮಾಡೋಕ್ಕೆ, ಸ್ಪಾಟ್ ಮಾಡೋಕ್ಕೆ. ಸೊ ಇದು ಹೇಗಿರುತ್ತೆ ಡ್ರಿಲ್ ಅಂದರೆ, ಸಂಜೆ 7 ಗಂಟೆಗೆ ಹೋಗೋದು. ಸೊ ಟಾರ್ಚ್ ಹಿಡ್ಕೊಂಡು ಆ ಸ್ಟ್ರೀಮ್ಸಲ್ಲಿ ಓಡಾಡ್ತಾ ಇರಬೇಕು ಹುಡುಕ್ತಾ. ಯಾಕಂದರೆ ಇದು ಬರೀ ಒಂದು 3-4 ಇಂಚ್ ಇರುತ್ತೆ ಅಷ್ಟೇ ಇದು ಕಪ್ಪೆ. ಪ್ಲಸ್ ಇದು ನೈಟಲ್ಲಿ ಹೋಗಬೇಕು. ಸೊ ಮಳೆ ಊತಾನೆ ಇರುತ್ತೆ. ಸೊ ಬರೀ ಕಾಲ್ಸಿಂದ ರೆಕಗ್ನೈಸ್ ಮಾಡಿ ನಾವು ಸ್ಪಾಟ್ ಮಾಡೋಕ್ಕೆ ಟ್ರೈ ಮಾಡಬೇಕಿದು. ಬಟ್ ಏನಂತ ಅಂದರೆ,
ಅಂದರೆ ಸಂಜೆ ರಾತ್ರಿ ಒಂದು 7 ಗಂಟೆವರೆಗೆ, ಬೆಳಗ್ಗೆ ಜಾವ 4 ಗಂಟೆ 5 ಗಂಟೆವರೆಗೂ ಹುಡುಕಾಡೋದು ನಾವು ಸ್ಟ್ರೀಮ್ಸಲ್ಲಿ. ಸೊ ಡೌನ್ ಸ್ಟ್ರೀಮು ಅಪ್ ಸ್ಟ್ರೀಮು ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ಬಟ್ ನಮ್ಮದೊಂದು 4th ಡೇ ಆದಮೇಲೆ ಈ ಮೇಲ್ ಫ್ರಾಗ್ಸು ಸ್ಪಾಟ್ ಮಾಡೋಕ್ಕೆ ಈಸಿ ಆಗ್ತಾ ಹೋಯಿತು. ಯಾಕಂದ್ರೆ ಅದು ಕಾಲ್ಸ್ ಕೊಡುತ್ತೆ. ಬಟ್ ಇಲ್ಲಿ ಏನಂದರೆ ಫೀಮೇಲ್ಸು ಕಾಲ್ಸ್ ಕೊಡಲ್ಲ. ಏನಂದರೆ ಮೇಲ್ಸ್ ಮಾತ್ರ ಕಾಲ್ಸ್ ಕೊಡ್ತಾ ಇರುತ್ತೆ ಫೀಮೇಲ್ನ ಇಂಪ್ರೆಸ್ ಮಾಡೋಕ್ಕೆ. ಸೊ ಫೀಮೇಲು ಮೇಲ್ ಕಾಲ್ನ ಐಡೆಂಟಿಫೈ ಮಾಡ್ಕೊಂಡು ಅದ್ರ ಪ್ರಕಾರ ಅದನ್ನು ಸೆಲೆಕ್ಟ್ ಮಾಡ್ಕೊಳುತ್ತೆ ಮೇಲ್ಸ್ನ. ಸೊ ಇದೇ ಇದ್ರದ್ದು ಪ್ರಾಸೆಸ್ ಇದು. ಸೊ ನಾವು ಆಲ್ಮೋಸ್ಟು, ಯಾಕಂದ್ರೆ ನಾನು ಹೇಳ್ದಂಗೆ ಫೀಮೇಲ್ ಕಾಲ್ಸ್ ಕೊಡದೇ ಇರೋದ್ರಿಂದ ಅದನ್ನು ಹುಡುಕೋದು ತುಂಬಾ ಕಷ್ಟ. ಸೊ ಅಟ್ಲೀಸ್ಟ್ ಮೇಲ್ಸ್ ಕಾಲ್ಸ್ ಕೊಡುತ್ತೆ, ಸ್ವಲ್ಪ ಸ್ಪಾಟ್ ಮಾಡೋಕ್ಕೆ ಕಷ್ಟ, ಈಸಿ ಆಗ್ಬೋದು. ಸೊ ನಾವು ದಿನ ರಾತ್ರಿ ಹೋಗೋದು, ಬೆಳಗ್ಗೆ ಹುಡುಕೋದು, ಸೊ ಸಿಗ್ತಾನೆ ಇರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 9 ಡೇಸ್ ಆಯಿತು. 9th ಡೇ ನಮಗೆ ಈ ಫೀಮೇಲು ಜಸ್ಟ್ 5 ಫೀಟ್ ಅವೇ ಡಿಸ್ಟೆನ್ಸಲ್ಲಿ ಸಿಕ್ತು, ಮೇಲಿಂದ 5 ಫೀಟ್ ಅವೇಲಿ. ಬಟ್ ಏನಂತಂದರೆ ರಾತ್ರಿ ಒಂದು 8 ಗಂಟೆಗೆ ಸುಮಾರು ನಾವು ಸ್ಪಾಟ್ ಮಾಡಿದ್ವಿ ಫೀಮೇಲ್ನ. ಸೊ ಫೀಮೇಲ್ ಮೇಲ್ ಹತ್ರ ಬರೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಬೆಳಗಿನ ಜಾವ ಒಂದು 4 ಗಂಟೆ 5 ಗಂಟೆ ಆಗ್ಬಿಟ್ಟಿತ್ತು. ಅಷ್ಟು ಸ್ಲೋ ಇದು ಅಪ್ರೋಚ್ ಮಾಡೋದು ಮೇಲ್ನ. ಬಟ್ ಏನೊಂದು ಅಸ್ಟಾನಿಷಿಂಗ್ ಥಿಂಗ್ ಅಂದರೆ, ಫಸ್ಟು ಬಂದಾಗ ಯಾವ ಕಪ್ಪೆಗಳು ನಿಂತಿರೋ ಕಪ್ಪೆ ನೋಡಿರಲ್ಲ. ಸೊ ಯಾವ ಕಪ್ಪೆಗಳು ನಿಂತ್ಕೊಳಲ್ಲ, ಮನುಷ್ಯರ ನಿಂತ್ಕೊಳ್ಳಲ್ಲ. ಬಟ್ ಈ ಕಪ್ಪೆ 2 ಕಾಲಲ್ಲಿ ನಿಂತ್ಕೊಳುತ್ತೆ, ಲೈಕ್ ಹ್ಯೂಮನ್ಸ್ ಥರ. ಸೊ ಏನಾಗುತ್ತೆ, ಫೀಮೇಲ್ ಮೇಲ್ ಹತ್ರ ಬಂದಾಗ ಈ ಮೇಲ್ 2 ನಿಂತ್ಕೊಂಡುತ್ತೆ, ಫೀಮೇಲ್ ನಿಂತ್ಕೊಂಡು 2 ಹಗ್ ಮಾಡುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಈ ಆಂಪಿಬಿಯನ್ಸಲ್ಲಿ ಮೇಟಿಂಗ್ ಕಾನ್ಸೆಪ್ಟ್ ಇಲ್ಲ. ಸೊ ಆಲ್ರೆಡಿ ಫೀಮೇಲು ಬೈ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರುತ್ತೆ, ಅಂದರೆ ಆಲ್ರೆಡಿ ಸ್ಟಮಕ್ಸಲ್ಲಿ ಎಗ್ಸ್ ಡೆವಲಪ್ ಆಗಿರುತ್ತೆ. ಬಟ್ ಅದಕ್ಕೆ ಮೇಲ್ ಫ್ರಾಗ್ಸ್ ಬೇಕು ಎಗ್ಸ್ನ ಲೇ ಮಾಡೋಕ್ಕೆ. ಬಟ್ ಈ ಗಂಡು ಕಪ್ಪೆ ಹೆಣ್ಣಿಗೆ ಸೂಟಬಲ್ ಲೊಕೇಶನ್, ಅಂದರೆ ಪ್ಲೇಸ್ನ ಹುಡುಕಿ ಆ ಜಾಗದಿಂದ ಕಾಲ್ಸ್ ಕೊಡ್ತಾ ಇರುತ್ತೆ. ಸೊ ಇದು ಹುಡುಕುತ್ತೆ ಮೇಲ್ ಆ್ಯಕ್ಚುಲಿ ಫಸ್ಟು. ಸೊ ಯಾವ ಥರ ಜಾಗನ ಸೆಲೆಕ್ಟ್ ಮಾಡುತ್ತೆ ಅಂದರೆ, ಈ ಸ್ಟ್ರೀಮ್ಸಲ್ಲಿ ಸೊ ರೈಟ್ ಲೆಫ್ಟ್ ಶೋರ್ಸ್ ಇರ್ತಲ್ಲ, ಅಂದರೆ ಶಾಲೋ ಡೆಪ್ತ್ ವಾಟರ್ ಇರುತ್ತೆ, ಅಲ್ಲಿ ಈ ಜಾಗನ ಹುಡುಕಿರುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಕಲ್ಲು ಇಲ್ಲಾಂದರೆ ಈ ಮರದ ಬೇರು ಅದ್ರ ಕೆಳಗಡೆ ಎಗ್ಸ್ನ ಇಡೋದು. ಸೊ ಕೆಳಗಡೆ ನೀರಿರಬೇಕು, ಹಾಳನೂ ಇರಬಾರ್ದು. ಸೊ ಈ ಥರ ಜಾಗನೆಲ್ಲ ನೋಡಿ ಅಲ್ಲಿ ಆ ಜಾಗದಿಂದ ಕೂತ್ಕೊಂಡು ಮೇಲ್ಸ್ ಕಾಲ್ಸ್ ಕೊಡ್ತಾ ಇರುತ್ತೆ ಫೀಮೇಲ್ನ ಇಂಪ್ರೆಸ್ ಮಾಡೋಕ್ಕೆ. ಬಟ್ ಈ ಫೀಮೇಲ್ ಬಂದಾಗ ಗ್ರೀಟ್ ಎಲ್ಲ ಮಾಡಿದಾಗ ಈ ಫೀಮೇಲ್ ಒಂದ್ಸಲ ಎಲ್ಲ ಇನ್ಸ್ಪೆಕ್ಟ್ ಮಾಡುತ್ತೆ ಜಾಗನೆಲ್ಲ, ಕರೆಕ್ಟಾಗಿ ಈ ಜಾಗ ಹುಡುಕಿದ್ಯಾ ಮೇಲ್ ಫ್ರಾಗ್ ಏನು ಅಂತ. ಸೊ ಬಟ್ ಅನ್ಫಾರ್ಚುನೇಟ್ ನಮ್ಗೆ ಅವಾಗ 2016 ಎಲ್ಲ ಅದೆಲ್ಲ ಇನ್ಸ್ಪೆಕ್ಟ್ ಮಾಡಿ, ಸೊ ಆ ಫೀಮೇಲು ಸ್ಟ್ರೀಮ್ಸು ಜಂಪ್ ಹೊರಟೋಯ್ತು. ಸೊ ನನ್ನ ರಿಸರ್ಚನ್ನು ಕೇಳಾಗ ಏನಾಯಿತು ಅಂತಂದರೆ, ಇಲ್ಲ ಅದು ರಿಜೆಕ್ಟ್ ಮಾಡಿದೆ ಮೇಲ್ನ. ಸೊ ಈ ಥರ ರಿಜೆಕ್ಟ್ ಆಗ್ತಾ ಇರುತ್ತೆ. ಸೊ ಬಟ್ ಮೇಲ್ ಟ್ರೈ ಮಾಡ್ತಾನೆ ಇರುತ್ತೆ ಫೀಮೇಲ್ಸ್ಗೆ ಕಾಲ್ಸ್ ಕೊಟ್ಕೊಂಡು, ಸೊ ಕರೆಕ್ಟಾಗಿ ಜಾಗ ಹುಡುಕಿದ್ದೀನಿ ಅಂತೆಲ್ಲ. ಸೊ ನಮ್ಗೆ ಏನಾಯಿತು ಅಂದರೆ, ತಿರ್ಗಾ ನಾವು ಕಂಟಿನ್ಯೂ ಮಾಡಿದ್ವಿ ಸರ್ಚನ್ನ ಒಂದು 2-3 ಡೇಸು. ಬಟ್ ಸರ್ಚ್ ಮಾಡಿದ್ರು ಹೋಗ್ತಾ ಹೋಗ್ತಾ ಮೇಲ್ ಫ್ರಾಗ್ ಸಿಗೋದು ಕಷ್ಟ ಆಯಿತು. ಯಾಕಂದರೆ ಎಂಟೈರ್ ಇಯರಲ್ಲಿ 2 to 3 months ಅಷ್ಟೇ ಇರೋದು ವಿಂಡೋ, ಎಂಟೈರ್ ಇಯರಲ್ಲಿ, ಇಡೀ ವರ್ಷದಲ್ಲಿ. ಸೊ ಇದ್ರ ಆ್ಯಕ್ಟಿವಿಟಿ ಇರೋದು ಬರೀ 2 to 3 ತಿಂಗಳಷ್ಟೇ ಇದು. ಸೊ ನಮ್ಗೆ ಹೋಗ್ತಾ ಮೇಲ್ ಫ್ರಾಗ್ಸ್ ಕಾಲ್ಸು ಕಮ್ಮಿ ಆಗ್ತಾಯಿತ್ತು. ಸೊ ಸಿಗಲಿಲ್ಲ. ಸೊ ಮತ್ತೆ ನಾನು 2017 ಮತ್ತೆ ಹೋದೆ. ಸೊ ಹೋದಾಗ ಅವಾಗ ಇದೆ ಸೇಮ್ ಸರ್ಚ್ ಅದೇ, ರಾತ್ರಿ ಹೋಗೋದು, ಬೆಳಗ್ಗೆವರೆಗೂ ಹುಡುಕೋದು, ಟಾರ್ಚ್ ಇಟ್ಕೊಂಡು ಈ ಥರ. ಸೊ ಸುಮಾರು ನೀವು ನೋಡಿರ್ಬೇಕು, ರೈನ್ ಫಾಲ್ಸ್ ಎಲ್ಲ ತುಂಬ ಲೀಚಸ್ ಇರುತ್ತೆ. ನೀವು ಸ್ಟ್ರೀಮ್ ರೀಚ್ ಮಾಡೋ ಅಷ್ಟರಲ್ಲಿ ಇಲ್ಲ ಒಂದು 20-30 ಲೀಚ್ ಹತ್ಕೊಂಡಿರ್ತೀವಿ ನಮ್ಮ ಬಾಡಿ ಮೇಲೆ. ಬಟ್ ಅದಲ್ದಿರ ನಾವು ಗಂಬೂಟ್ಸ್ ಏನು ಕರ್ಕೊಂಡು ಹೋಗ್ತೀವಿ ಅಂದರೆ ಲೀಚ್ಗೋಸ್ಕರ ಅಲ್ಲ, ಲೀಚ್ನ ಇದು ಮಾಡ್ಕೊಳ್ಳೋ, ಅಲ್ಲಿ ತುಂಬ ವೆನಮಸ್ ಸ್ನೇಕ್ಸ್ ಇರುತ್ತಲ್ಲ. ಸೊ ಅದು ಡೇಂಜರಸ್ ನಮಗೆ. ಸೊ ಹಾಗಾಗಿ ನಾವು ಗಂಬೂಟ್ಸ್ ಮಂಡಿವರೆಗೂ ಹಾಕೊಂಡು ಹೋಗ್ತೀವಿ. ಒಂದು ಮಳೆ ಹುಯ್ತಾನೆ ಇರುತ್ತೆ. ಸೊ ಈ ಎಲ್ಲ ಇರಿಟೇಷನ್ಸ್ ಇರುತ್ತೆ, ಅಂದರೆ ಪ್ರತಿ ಹುಡುಕ್ಬೇಕಾದ್ರೆ ಸೊ ಇರಿಟೇಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಾವು ಇದು ನೋಡಿದ್ವಲ್ಲ, ನಿಂತ್ಕೊಳ್ಳೋದು ನೋಡೋದ್ರಿಂದ ಆ ಎಕ್ಸೈಟ್ಮೆಂಟಲ್ಲಿ ಇದು ಪ್ರಾಸೆಸ್ ಫುಲ್ ನೋಡಬೇಕು ಅಂತ ಹುಡುಕಾಡ್ತಾ ಇದ್ವಿ. ಸೊ ಕೊನೆಗೆ 13 ದಿನ ತೊಗೊಂಡ್ವಿ 2ನೇ ವರ್ಷದಲ್ಲಿ. 13ನೇ ದಿನದಲ್ಲಿ ತಿರ್ಗಾ ಫೀಮೇಲ್ ಸಿಕ್ತು. ಸೇಮ್ ಫೀಮೇಲ್ ಹತ್ರ ಬಂತು, ಹಗ್ ಮಾಡ್ತು, ಆ ಜಾಗ ಎಲ್ಲ ಹುಡ್ಕೊಳ್ತು. ಬಟ್ ಈ ಸಲ ಫೀಮೇಲ್ ಎಲ್ಲ ಹುಡ್ಕೊಂತು. ಸೊ ಅವಾಗ ಏನು ಮಾಡುತ್ತೆ ಮೇಲ್ ಅಂದರೆ, ಮೇಲ್ ಬಂದು ಫೀಮೇಲ್ ಫ್ರಾಗ್ ಮೇಲೆ ಜಸ್ಟ್ ಮೌಂಟ್ ಆಗುತ್ತೆ. ಸೊ ಮೌಂಟ್ ಆಗಿ ಫೀಮೇಲ್ದು ಸ್ಟಮಕ್ನ ಇಟ್ಕೊಂಡು ಪ್ರೆಸ್ ಮಾಡಿ ಕಟ್ ಮಾಡುತ್ತೆ ಮೇಲು. ಸೊ ಹೆಲ್ಪ್ ಮಾಡುತ್ತೆ ಅಂತಾರೆ ಫೀಮೇಲ್ಗೆ. ಅವಾಗ ಫೀಮೇಲ್ ಒಂದು ಸೈನ್ ಕೊಡುತ್ತೆ, ಓಕೆ ನಾನು ರೆಡಿ ಇದ್ದೀನಿ ಎಕ್ಸ್ಲೇ ಮಾಡೋಕ್ಕೆ ಅಂತ. ಅವಾಗ ಮೇಲು ಫೀಮೇಲ್ ಒಟ್ಟಿಗೆ ನಿಂತ್ಕೊಳುತ್ತೆ. ಲೈಕ್ ಮೇಲ್ ಫ್ರಾಗ್ ಹಿಂದೆ ಇರುತ್ತೆ ಬ್ಯಾಕಲ್ಲಿ, ಬಟ್ 2 ನಿಂತ್ಕೊಂಡು ಎಲ್ಲಿ ಎಗ್ಸ್ ಇಡಬೇಕಲ್ಲ ಆ ಜಾಗನ ರೀಚ್ ಮಾಡುತ್ತೆ. ಸೊ ರೀಚ್ ಮಾಡಿ ಆ ಕಲ್ಲು ಅಥವಾ ಕಲ್ಲು ಕೆಳಗೆ ಈ ಫೀಮೇಲು ಅದು ಸಲೈವನ್ನ ರಿಲೀಸ್ ಮಾಡಿ ಅಲ್ಲಿ ಅಪ್ಲೈ ಮಾಡುತ್ತೆ ಬಾಯಿಂದ. ಅದಾದಮೇಲೆ ಈ ಮೇಲ್ ಮತ್ತು ಫೀಮೇಲ್ ಒಟ್ಟಿಗೆ ಹ್ಯಾಂಡ್ ಸ್ಟ್ಯಾಂಡ್ ಆಗುತ್ತೆ. ಸೊ ಒಟ್ಟಿಗೆ ಉಲ್ಟಾ ಆಗುತ್ತೆ. ಸೊ ತಲೆ ಕೆಳಗಾಗುತ್ತೆ. ಸೊ ಅದಾದಮೇಲೆ ಮೇಲ್ ಕೆಳಗೆ ಇಳಿದ್ಬಿಡುತ್ತೆ. ಸೊ ಫೀಮೇಲ್ ಮಾತ್ರ ಹಾಗೆ ನಿಂತಿರುತ್ತೆ ಉಲ್ಟಾ. ಸೊ ಬಟ್ ಈ ಮೇಲು ಅಂದರೆ ಇಳಿಯೋಕ್ಕೆ ಮುಂಚೆ ಆ ಫೀಮೇಲ್ ಫ್ರಾಗ್ಸ್ ಬೆನ್ನ ಮೇಲೆ ಸ್ಪಮ್ನ ರಿಲೀಸ್ ಮಾಡಿರುತ್ತೆ ಎಕ್ಸ್ಟರ್ನಲ್ ಆಗಿ. ಸೊ ರಿಲೀಸ್ ಮಾಡಿ ಇಳಿದಿರುತ್ತೆ. ಸೊ ಆವಾಗ ಫೀಮೇಲ್ 6 to 7 ಎಗ್ಸ್ನ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿ ಆ ಕಲ್ಲಿಗೆ ಅಂಟಿಸುತ್ತೆ. ಆಮೇಲೆ ಅದ್ರ ಕಾಲುಗಳಿಂದ ಆ ಸ್ಪಂಪ್ನ ತೊಗೊಂಡು ಎಕ್ಸ್ಟರ್ನಲ್ ಅಪ್ಲೈ ಮಾಡುತ್ತೆ ಎಗ್ಸ್ ಮೇಲೆ ಫರ್ಟಿಲೈಸ್ ಆಗೋಕ್ಕೋಸ್ಕರ. ಸೊ ಅದಾದಮೇಲೆ ಏನು ಟ್ವಿಸ್ಟ್ ಏನಂತಂದರೆ, ಈ ಫೀಮೇಲು ಕೆಳಗಡೆ ಇಳಿದಿರುತ್ತೆ, ಇಳಿದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಯಾಕಂದರೆ ಈ ಸ್ಪೀಷೀಸಲ್ಲಿ ಫೀಮೇಲು ಪೇರೆಂಟಲ್ ಕೇರ್ ತೊಗೊಳಲ್ಲ.
ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲ ಫೀಮೇಲ್ ಒಂದೇ ಅಂದರೆ ಮರಿಗಳು ನೋಡ್ಕೊಳೋದಾಗಲಿ ಎಗ್ಸ್ನ ಇದು ಮಾಡೋದು. ಬಟ್ ಈ ಸ್ಪೀಷೀಸಲ್ಲಿ ಫೀಮೇಲ್ ಎಗ್ಸ್ ಇಟ್ಟಾದ್ಮೇಲೆ ಪೇರೆಂಟಲ್ ಕೇರ್ ತೊಗೊಳಲ್ಲ, ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಬಟ್ ಈ ಮೇಲ್ ಫ್ರಾಗು ಏನು ಮಾಡುತ್ತೆ ಅಂದರೆ ಹತ್ರ ಬಂದು ನಿಂತ್ಕೊಂಡು ಒಂದು ಸೇಮ್ ಹ್ಯೂಮನ್ಸ್ ಆಗಿ ನಿಂತ್ಕೊಂಡು ಆ ಎಗ್ಸ್ನೆಲ್ಲ ಫಸ್ಟ್ ಚೆಕ್ ಮಾಡಿ ಕರೆಕ್ಟಾಗೆಲ್ಲ ಅಂಟ್ಕೊಂಡಿದೆಯಾ ಎಗ್ಸ್ ಎಲ್ಲ ಅಂತ ಚೆಕ್ ಮಾಡಿ, ಸೊ ಕೆಳಗಿಳಿದು ಅಲ್ಲಿರೋ ಮಣ್ಣನ್ನು ಎತ್ಕೊಂಡು ಆ ಮಣ್ಣನ್ನು ಒಂದೊಂದೇ ಎಗ್ಸ್ನ ಪ್ಯಾಕ್ ಮಾಡ್ಕೊಂಬರುತ್ತೆ. ಸೇಮ್ ಲೈಕ್ ಅಂದರೆ ಒಂದು ಪ್ಲಾಸ್ಟ್ರಿಂಗ್ ಥರ ಆ ಮಣ್ಣನ್ನು ತೊಗೊಳೋದು, ಇದನ್ನು ಅಪ್ಲೈ ಮಾಡೋದು. ಸೊ ಇದೆಲ್ಲ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 20ರಿಂದ ಒಂದು 30 ನಿಮಿಷ ಟೈಮ್ ತೊಗೊತದು ಅಂದರೆ ಅದು ಇದು ಪ್ಯಾಕ್ ಮಾಡೋಕ್ಕೆ. ಸೊ ಏನಕ್ಕೆ ಮಾಡುತ್ತೆ ಅಂದರೆ ಈ ಬೇರೆ ಸ್ನೇಕ್ಸ್ ಇರ್ಬೋದು, ಬೇರೆ ಕ್ರ್ಯಾಬ್ಸ್ ಇರ್ಬೋದು, ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಅದು ಅದಕ್ಕೆಲ್ಲ ಗೊತ್ತಾಗ್ಬಾರ್ದು ಎಗ್ಸ್ ಇದೆ ಅಂತ, ಇಲ್ಲಾಂದ್ರೆ ತಿನ್ಬಿಡುತ್ತೆ ಅದು. ಸೊ ಅದು ಮರಿಗಳು ಉಳಿಸ್ಕೊಳಕ್ಕಾಗಲ್ಲ ಅದು. ಹಾಗಾಗಿ ಇದು ಕ್ಲೆವರಾಗಿ ಮಣ್ಣು ತೊಗೊಂಡು ಮೆತ್ಬಿಟ್ಟು ಅದು ಕಲ್ ಥರ ಅನ್ಕೊಬೇಕು, ಆ ಥರ ಫುಲ್ ಪ್ಯಾಕ್ ಮಾಡಿ ಸೀಲ್ ಮಾಡಿಬಿಡುತ್ತೆ. ಸೊ ಅದು ಅಷ್ಟು ಅಲ್ದಿರ ಅದಲ್ಲೇ ಒಂದು 7 days ಅಲ್ಲೇ ಗಾರ್ಡ್ ಮಾಡುತ್ತೆ ಆ ಫ್ರಾಗ್, ಮೇಲ್ ಫ್ರಾಗ್ಸ್ ಅಲ್ಲೇ ಕೂತ್ಕೊಂಡು ಅದು ಹ್ಯಾಚ್ ಆಗಿ ಟ್ಯಾಟ್ಪಲ್ ಆಚೆ ಬರೋವರೆಗೂ ಅಲ್ಲೇ ಕಾದು ಅದನ್ನು ಪ್ಯಾಕ್ ಮಾಡುತ್ತೆ, ಆಮೇಲೆ ಕಾಯುತ್ತೆ ಅಲ್ಲೇ. ಸೊ ಇದೆಲ್ಲ ನೋಡಿದಾಗ ಲೈಕ್ ಅಂದರೆ ಎಷ್ಟು ಅಂದರೆ ಬ್ಯೂಟಿಫುಲ್ ಆಗಿದೆ ಇದು. ಒಂದು ಫಾದರ್ ಕೇರ್ ಇದೆ ಇದರಲ್ಲಿ, ಮತ್ತು ಒಂದು ಮದರ್ ಟ್ರಸ್ಟ್ ಇದೆ. ಯಾಕಂದರೆ ಇದನ್ನ ನೋಡ್ಕೊಳತ್ತೆ ಅಂತ ಒಂದು ಇದರಲ್ಲಿ ಅದು ಫೀಮೇಲ್ ಬಿಟ್ಟೋಗುತ್ತೆ. ಸೊ ಇದೆಲ್ಲ ನೋಡಿದಾಗ ನಾವು ಒಂಥರ ಆ ಕಾಡಿಂದ ಆಚೆ ನಡ್ಕೊಂಬಂದಾಗ ಅಲ್ಲಿರೋ ವಿಲೇಜಲ್ಲಿ ಐಡಿಯಾ ಕೂಡ ಇಲ್ಲ ಇದು ರಾತ್ರಿ ಹೊತ್ತು ಒಂದು ಸಣ್ಣ ಜರೀಲಿ ಇದೆಲ್ಲ ನಡೆಯುತ್ತೆ ಅನ್ನೋದು. ಪ್ಲಸ್ ನಮ್ಮ ರಿಸರ್ಚಲ್ಲಿ ಹೇಳಿದಾಗ ಇದು ಈ ಕಪ್ಪೆ ಈ ಸ್ಟ್ರೀಮಲ್ಲಿ ಬಿಟ್ಟರೆ ಪ್ರಪಂಚ ಎಲ್ಲೂ ಸಿಗೋದಿಲ್ಲ ಅಂತಂದಾಗ, ಸೊ ಅದು ನಮಗೆ ತುಂಬ ಕನ್ಸರ್ನ್ ಆಯ್ತು. ಯಾಕಂದರೆ ಅಕಸ್ಮಾತ್ ಈ ಸ್ಟ್ರೀಮ್ ಏನಾದ್ರು ಪಲ್ಯೂಟ್ ಆಗಿ ಡ್ರೈ ಆಗಿಬಿಟ್ರೆ ಈ ಸ್ಪೀಷೀಸ್ ಎಕ್ಸ್ಟೆಂಟ್ ಆಗಿಬಿಡುತ್ತೆ. ಸೊ ನಾವಾಗ ಅವಾಗ ಇದನ್ನು ಓಕೆ ಈ ಕಥೆನ ಹೇಳಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದನ್ನು ಈ ಥರ ಒಂದು ಕಪ್ಪೆ ಇರೋದು ನಮ್ಮ ಕರ್ನಾಟಕದಲ್ಲಿದೆ, ಅದರಲ್ಲೂ ಬೇರೆ ಪ್ರಪಂಚದಲ್ಲಿ ಇಲ್ದಿರೋದು ಇದ್ರ ಬಗ್ಗೆ ಹೇಳಬೇಕು ಅಂದಾಗ, ಸೊ ಅದೊಂದು ಕ್ಲಿಪ್ನ ಹಿಡ್ಕೊಂಡು ನಾನು ವಾಪಸ್ ಬ್ಯಾಂಗ್ಳೂರು ಬಂದು ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೆ. ಅಂದರೆ ಫುಲ್ ಎಂಟರ್ ಶೂಟ್ ಮಾಡೋಕ್ಕಾಗಿಲ್ಲ ಅದು. ಸೊ ತೊಗೊಂಬಂದು ನಮ್ಮ ಪ್ರದೀಪ್ ಶಾಸ್ತ್ರಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೂಡ, ಸೊ ಇದು ಮೇಡಿಯಮ್ ಬೆಂಗ್ಳೂರು ಅಂತ ಫಿಲ್ಮ್ ಡೈರೆಕ್ಟ್ ಕೂಡ ಮಾಡಿದ್ದಾರೆ ಅವರು ಮುಂಚೆ. ಸೊ ಇದು ಅವಾಗ ತೋರಿಸಿದಾಗ ಫಸ್ಟ್ ಹೇಳಿದ್ದು ಏನಿದು ಏನು ಗ್ರಾಫಿಕ್ VFX ಆಯಿತು ಅಂತ ಕೇಳಿದ್ರು ಫಸ್ಟು. ಏನು ಹಿಂಗೆಲ್ಲ ಮಾಡ್ತಿದ್ದಾರೆ, ಕಪ್ಪೆ ಹಿಂಗೆಲ್ಲ ನಿಂತ್ಕೊತಾ ಇದೆ ಅದೆಲ್ಲ ಅಂತ. ಇಲ್ಲ ದೀಪು ಇದು ರಿಯಲ್ ಇದು, ಈಗ ನೋಡಿ ಈ ಥರ ಒಂದು ಕಪ್ಪೆ ಇದೆ, ಯಾರಿಗೂ ಗೊತ್ತಿಲ್ಲ ಅಷ್ಟೇ ಇದು. ಸೊ 2014 ಅಷ್ಟೇ ಡಿಸ್ಕವರ್ ಆಗಿದೆ ಇದು ಕೂಡ ಅಂತ. ಸೊ ಅವಾಗ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಓಕೆ ಇದನ್ನು ಹೇಗಾದರೂ ಒಂದು ಬೇರೆ ರೀತಿಯಲ್ಲಿ ಹೇಳಬೇಕು ಕಥೆನ ಇದು. ಯಾಕಂದರೆ ಡಾಕ್ಯುಮೆಂಟ್ಸ್ ತುಂಬ ಮಾಡಿದ್ದೀವಿ ಮುಂಚೆ ನಾವೇನಂದರೆ ತುಂಬ ಲಿಮಿಟೆಡ್ ಆಡಿಯನ್ಸ್ ಡಾಕ್ಯುಮೆಂಟ್ರಿಗೆ, ಯಾವಾಗಲೂ ಜನ ಕಮ್ಮಿ ಅದ್ರದ್ದು ಆಸಕ್ತಿ ಇರೋರು ಅದೊಂದು. ಇನ್ನೊಂದು ಯಾವಾಗಲೂ ಡಾಕ್ಯುಮೆಂಟ್ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಬಟ್ ಅಲ್ಲಿರೋ ವೆಸ್ಟರ್ನ್ ಘಾಟ್ಸ್ ಇರೋ ಜನಕ್ಕೆ ಅದು ಅರ್ಥವೂ ಆಗಲ್ಲ. ಸೊ ಮೇಯ್ನ್ ಆ ಮೆಸೇಜು ಅವ್ರಿಗೆ ಅರ್ಥ ಆಗುತ್ತೆ ಫಸ್ಟು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅವ್ರು ಇರೋ ಸ್ಟೇಂಜಲ್ಲಿ ಇರೋವಂಥ ಕಪ್ಪೆ ಇದು. ಸೊ ಫಸ್ಟ್ ಕನ್ಸರ್ವ್ ಮಾಡೋದು ಅವರು ಅಂತ. ಸೊ ಹಾಗಾಗಿ ಫಸ್ಟ್ ಕನ್ನಡದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಎರಡನೇದು ಒಂದು ಮ್ಯೂಸಿಕಲ್ ಫಾರ್ಮೆಟಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂತ. ಅದು ಯಾಕಂದರೆ ಮ್ಯೂಸಿಕ್ ಒಂಥರ ಫಾಸ್ಟಾಗಿ ರೀಚ್ ಆಗುತ್ತೆ ಜನನ, ಮತ್ತು ಇವೆಲ್ಲ ಡ್ಯೂರೇಷನ್ ಕಮ್ಮಿ ಡ್ಯೂರೇಷನಲ್ಲಿ ನಾವು ಈ ಕಥೆನ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ ಒಂದು ಎಮೋಷ್ನಲಿ ಹೇಳೋಣ, ಯಾವುದೋ ಈ ಫ್ಯಾಕ್ಟ್ಸ್ನ ಇಟ್ಕೊಂಡು ಒಂದು ನರೇಷನ್ ಇಟ್ಕೊಂಡೆಲ್ಲ ಹೇಳೋದು ಬೇಡ. ಅದು ಕಾಮನ್ ಆಗಿದೆ. ಒಂದು ಡಾಕ್ಯುಮೆಂಟ್ ಫಾರ್ಮೆಟ್ನ ಬ್ರೇಕ್ ಮಾಡಿ ಒಂದು ಹ್ಯೂಮನ್ ಎಮೋಷನ್ ಅಪ್ಲೈ ಮಾಡಿ ಹೇಳಿದ್ರೆ ಹೇಗಿರುತ್ತೆ ಅಂತ ಇದನ್ನು ಡಿಸ್ಕಸ್ ಮಾಡಿ ಇದನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೆ ಪ್ರದೀಪ್ ಇದಕ್ಕೆ ಲಿರಿಕ್ಸ್ ಬರೆದ್ರು. ಸೊ ಫ್ರಾಗ್ಸ್ ಬಂದ್ಬಿಟ್ಟು ಹ್ಯೂಮನ್ಸ್ಗಿಂತ ಹಳೆಯದು ಪ್ಲ್ಯಾನೆಟಲ್ಲಿ ನಮ್ಮ ಅರ್ಥಲ್ಲಿ. ಸೊ ನಾವು ಹ್ಯೂಮನ್ಸ್ಗಿಂತ ಮುಂಚೆನೂ ಕಪ್ಪೆಗಳಿದೆ. ಸೊ ಹಾಗಾಗಿ ಅದಕ್ಕೆ ಈ ಕಪ್ಪೆ ಕುಂಬಾರ ಅಂತ ಹೆಸರಿದೆ. ಸೊ ಸೈಂಟಿಫಿಕ್ ನೇಮ್ ಕೂಡ ಸೊ ನಿಕ್ಟಿಬ್ಯಾಟ್ರಿಕಸ್ ಕುಂಬಾರ ಅಂತ. ಸೊ ಏನಕ್ಕೆ ಕುಂಬಾರ ಅಂತ ಇಟ್ಟಿದ್ದಾರೆ ಅಂದರೆ ಆ ಮಣ್ಣು ತೊಗೊಂಡು ಪ್ಯಾಕ್ ಮಾಡೋ ಒಂದು ಪ್ರೊಸೆಸ್ ಇರೋದ್ರಿಂದ ಸೊ ಅದಕ್ಕೆ ಕುಂಬಾರ ಅಂತ ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಅವರೊಂದು ಲೈನ್ ಬರೋದು, ಜಗಕ್ಕೆಲ್ಲ ನಾನೇ ಕುಂಬಾರ ಅಂತ. ಯಾಕಂದರೆ ಫಸ್ಟ್ ನಾನು ಕುಂಬಾರ, ಆಮೇಲೆ ಹ್ಯೂಮನ್ಸ್ ಅಂತ. ಸೊ ಜಗಕ್ಕೆಲ್ಲ ನಾನೇ ಕುಂಬಾರ, ತಾಯಿ ಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ ಅಂತ. ಸೊ ಫಸ್ಟ್ 2 ಲೈನ್ಸ್ ಅದನ್ನು ಬರೆದು, ಸೊ ಅವಾಗ ತುಂಬ ಇಂಪ್ರೆಸ್ ಆಯ್ತದು. ಅವಾಗ ಈ ರೋಟ್ ಎಂಟೈರ್ ಲಿರಿಕಲ್ ಪಾರ್ಟ್ನ ಫುಲ್ಲು ಬರೆದು ಅದಾದಮೇಲೆ ಓಕೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತ ಅಂದಾಗ ಸೊ ಅಶ್ವಿನ್ ಪಿ ಕುಮಾರ್ ಅಂತ ಅವರು ಮ್ಯೂಸಿಕ್ ಅದಕ್ಕೆ ಕಂಪೋಸ್ ಮಾಡಿದ್ರು. ಅಲ್ಲಿ 2-3 ಮಂತ್ಸ್ ತೊಗೊಂಡು ಅದನ್ನು ಕಂಪೋಸ್ ಮಾಡಬೇಕು ಇದೆಲ್ಲ ಅಂತ. ಓಕೆ ಲಿರಿಕ್ಸ್ ಆಯಿತು, ಕಂಪೋಸ್ ಆಯಿತು, ಮ್ಯೂಸಿಕ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಇದನ್ನು ಶೂಟ್ ಮಾಡಬೇಕು ನಾವು. ಸೊ ಶೂಟ್ ಮಾಡಬೇಕಂದ್ರೆ ಇದು ಯಾರು ಇದು ಮಾಡಲ್ಲ, ಅಂದರೆ ಕಮರ್ಷಿಯಲ್ ಮಾಡಲ್ಲ ಇದನ್ನು, ಅಥವಾ ಯಾರು ಕಮಿಷನ್ ಮಾಡೋಕ್ಕೆ ಹೋಗಲ್ಲ ಇದನ್ನು ಈ ಥರ ಮಾಡಿ ಅಂತ. ಸೊ ನಮ್ಮ ಆಸಕ್ತಿ ಇಟ್ಕೊಂಡು ಮಾಡಬೇಕು ಅಂತಿದ್ದಾಗ ಅವಾಗ ನನ್ನ ಫ್ರೆಂಡ್ ಗೌತಮ್ ಶಂಕರ್ ಅಂತ, ಸೊ ಅವರೊಂದು ಬುಕ್ ಮೈ ಲೆನ್ಸ್ ಅಂತ ಒಂದು ರೆಂಟಲ್ ಕಂಪ್ನಿ ಇಟ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಈ ಥರ ಹೇಳಿ ಈ ಥರ ಇದೆ ಗೌತಮ್, ಈ ಥರ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಸೊ ಸಪೋರ್ಟ್ ಮಾಡಬೇಕು. ಯಾಕಂದರೆ
ತುಂಬ ಇಂಪಾರ್ಟೆಂಟ್ ಈ ಕಥೆಗಳು ನಾವು ಹೇಳೋದು ಕೂಡ. ಆಮೇಲೆ ಬೇರೆ 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 ರೀತಿಲಿ ಹೇಳಬೇಕು ಅನ್ನೋದಾಗ ಸೊ ಗೌತಮ್ ಖಂಡಿತ ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪಾಪ ಅವರು ಅವ್ರ ರಿಸೋರ್ಸಸ್ ಎಲ್ಲ ಕೊಟ್ಟು ಕ್ಯಾಮ್ರಾಸು ಅದು ಇದೆಲ್ಲ ನಮ್ಗೆ ಆ ಟೈಮಲ್ಲಿ ಸೊ ಅದೆಲ್ಲ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ರು. ಅವಾಗ ನಾವು ಅವಾಗ ಟೀಮ್ ಫಾರ್ಮ್ ಮಾಡಿದ್ವಿ. ಸೊ ಯಾರೆಲ್ಲ ಇದನ್ನು ಶೂಟ್ ಮಾಡಬೇಕು ಅಂದರೆ ಗ್ರೌಂಡಲ್ಲಿ ಸ್ವಲ್ಪ ಜನ ಬೇಕು ನಮಗೆ. ಸೊ ಅವಾಗ ನಾವು ಟೀಮ್ ಬಿಲ್ಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಒಬ್ಬೊಬ್ಬರಾಗೆ ಲೈಕ್ ರಾಜೇಶ್ ಅಂತ, ಗೋಪಿ, ಅಕ್ಷಯ್ ಅಂತ, ಸೊ ಕಿರಣ್, ಸುಹಾಸ್ ಅಂತ ಇವರೆಲ್ಲ ಬಂದು ಸೇರಿಕೊಂಡು, ವಿಕಾಸ್ ಅಂತ ಇವ್ರಿಗೆಲ್ಲ ನಾನು ಇದನ್ನು ಸ್ಟೋರಿನ ಅವ್ರು ಕನ್ವೆ ಮಾಡಿದೆ. ಈ ಥರ ನಾವು ಶೂಟ್ ಮಾಡಬೇಕು, ಬಟ್ ಏನಂದರೆ ನೈಟ್ ಇದು ರೈನ್ ಫಾರೆಸ್ಟ್ ಶೂಟ್ ಮಾಡಬೇಕಿದು, ಸ್ವಲ್ಪ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಸೊ ನಾವು ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಹೇಗೆ ಹೋಗ್ಬೇಕು, ಹೇಗೆ ಅದನ್ನ ಅಪ್ರೋಚ್ ಮಾಡಬೇಕು ಅಂತ. ಬಟ್ ಇದೆಲ್ಲ ಮಾಡೋಕ್ಕೆ ಮುಂಚೆ ನಾವು ಆಲ್ಮೋಸ್ಟ್ ಒಂದು 6 ಇಯರ್ಸು ಬರೀ ಅದಕ್ಕೆ ಹೇಗೆ ಇದನ್ನು ಅಪ್ರೋಚ್ ಮಾಡ್ಬೋದು, ಹೇಗೆ ಇದನ್ನು ಶೂಟ್ ಮಾಡಬೇಕು. ಯಾಕಂದ್ರೆ ನಾನು ಹೇಳ್ದಂಗೆ ಇದು ನೈಟ್ ಫ್ರಾಗಿಂದ ಸ್ವಲ್ಪ ಟಾರ್ಚ್ ಹಾಕಿದ್ರೆ ತುಂಬ ಸೆನ್ಸಿಟಿವ್ ಫ್ರಾಗ್, ನೀರೊಳಗೆ ಹೊರಟೋಗ್ಬಿಡುತ್ತೆ. ಸೊ ನಾವು ಇದನ್ನು ಅಬ್ಸರ್ವೇಷನಲ್ಲಿ ರಿಸರ್ಚಲ್ಲಿ ಗೊತ್ತಾಯಿತು ಇದೊಂದು ಟೆರಿಟೋರಿಯಲ್ ಫ್ರಾಗ್ ಇದು. ಸೊ ನೀವು ಒಂದು ಸ್ಪಾಟಲ್ಲಿ ಹುಡುಕಿದ್ರೆ ಸೊ ನಾಳೆ ಬಂದರೆ ಅದೇ ಜಾಗದಲ್ಲಿ ಅದೇ ಫ್ರಾಗ್ ಇರುತ್ತೆ, ಬೇರೆ ಫ್ರಾಗ್ ಇರಲ್ಲ ಅಲ್ಲಿ. ಸೊ ಈ ಇನ್ಫಾರ್ಮೇಷನಿಂದ ನಾವೇನು ಮಾಡಿದ್ವಿ, ಓಕೆ ಇದಕ್ಕೆ ನಾವು ಲೈಟ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ತುಂಬ ಸೆನ್ಸಿಟಿವ್ ಅಂತ. ಸೊ ನಾವೇನು ಮಾಡಿದ್ವಿ, ಲೈಟನ್ನು ಅಷ್ಟೇ ಇಂಟೆನ್ಸಿಟಿ ವೈಸ್ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ವಿ. ಸೊ ಶೂಟ್ ಟೈಮಲ್ಲಿ ಹೆಂಗೆ ಅಂತಂದರೆ 1% ಲೈಟ್ ಕೊಡೋದು, ಅದು ಕಂಫರ್ಟ್ ಕ್ರಿಯೇಟ್ ಆದಮೇಲೆ 2% ಇನ್ಕ್ರೀಸ್ ಮಾಡೋದು. ಸೊ ಸ್ಲೋ ಬೈ ಇನ್ಕ್ರೀಸ್ ಮಾಡಿಕೊಂಡು ನಮ್ಮ ಕ್ಯಾಮ್ರಾಗೆ ಎಷ್ಟು ರಿಕ್ವೈರ್ಡ್ ಲೈಟ್ ಬೇಕು ಅಲ್ಲಿವರೆಗೂ ಅದನ್ನು ಅಕ್ಲಿಮೇಟೈಸ್ ಮಾಡಿ ಅದಕ್ಕೆ ಅದು ಕಂಫರ್ಟ್ ಅನ್ಸಿದ್ರೆ ಆಮೇಲೆ ನಾವು ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಾಂದರೆ ಅದು ನೀವು ಕೇಳಿಬೇಕು ಕಪ್ಪೆಗಳು ತಕ್ಕಡೆಲ್ಲ ಆಗ್ದಂಗೆ ಅಂತ ಇಲ್ಲ, ಸುಮ್ಮನೆ ನಾವು ಒಂದು ಸಣ್ಣ ದೊಡ್ಡ ಉಸಿರು ತೊಗೊಂಡ್ರೆ ಜಂಪ್ ಮಾಡಿಬಿಡುತ್ತಿದ್ದು. ಸೊ ಈ ಥರ ಚಾಲೆಂಜಸ್ ಇತ್ತು ನಮಗೆ ಶೂಟ್ ಮಾಡೋಕ್ಕೆ. ಬಟ್ ಸೊ ಇದೆಲ್ಲ ನಮ್ಮ ರಿಸರ್ಚಲ್ಲಿ ಗೊತ್ತಾಯಿತು, ಇದೆಲ್ಲ ಓಕೆ ಹಿಂಗೆ ಮಾಡ್ಬೋದು, ಹಿಂಗೆ ಅಬ್ಸರ್ವೇಷನ್ ಬೇಕು, ಹಿಂಗೆ ಅಪ್ರೋಚ್ ಮಾಡೋದು ಅಂತೆಲ್ಲ. ಸೊ ಫೈನಲಿ 2020 ಲಾಕ್ಡೌನ್ ಟೈಮಲ್ಲಿ ಡಿಸೈಡ್ ಮಾಡಿದ್ವಿ ಫಿಲ್ಮ್ ಮಾಡಬೇಕು ಅಂತ. ಅವಾಗ ಒಂದು ಬೇಸಿಕ್ ಟ್ರ್ಯಾಕ್ ಇಟ್ಕೊಂಡು ನಾವೆಲ್ಲ ಟೀಮ್ನೆಲ್ಲ ತೊಗೊಂಡು ನಾವು ಅಲ್ಲಿಗೆ ಕಾಡ್ಗೆ ಹೋದ್ವಿ. ಸೊ ಅಲ್ಲಿ ನೈಟಲ್ಲೇ ಸಿಗೋದ್ರಿಂದ ನಾವು ನೈಟಲ್ಲೇ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದನ್ನು. ಸೊ ಫೈನಲಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಳೆ ಬರ್ತಾನೆ ಇರುತ್ತೆ, ಒಂದು ಹನಿ ಸಾಕು ಒಂದು ಕ್ಯಾಮ್ರಾ ಆನ್ ಮಾಡೋಕ್ಕೆ. ಬಟ್ ಅದಕ್ಕೆಲ್ಲ ಅದು ರಾಜೇಶ್ ಅಂತ ಅವರು ಎಲ್ಲ ಟೀಮ್ ಡಿಸೈನ್ ಮಾಡೋದು, ಹಿಂಗೆ ಪ್ರೊಡಕ್ಷನ್ ಮಾಡ್ಬೋದು ಯಾವ ಥರ ಅಂದರೆ. ಸೊ ಎಲ್ರಿಗೂ ಒಂಥರ ಫಸ್ಟ್ ಟೈಮ್ ಇದು. ಬಟ್ ಫೈನಲಿ ಸ್ವಲ್ಪ ದಿನ ಟೈಮ್ ತೊಗೊಂಡು 2 ಸೀಸನ್ಸಲ್ಲಿ ನಾವು ಇದನ್ನು ಶೂಟ್ ಮಾಡಿ ಈ ಕಪ್ಪೆನ ಎಂಟೈರ್ ಇದೆ ನಾನು ಏನು ಹೇಳಿದೆ ಅದನ್ನ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ಇವಾಗ ಅದಕ್ಕೆ ಕಪ್ಪೆರಾಗ ಅಂತ ಹೆಸರು ಇಟ್ಟು ಈಗ ನಾವು ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅದನ್ನು. ಸೊ ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ನಮಗೆ ಒಂದು ಡೌಟ್ ಇತ್ತು, ಇದು ಹೇಗೆ ಜನಕ್ಕೆ ಇಷ್ಟ ಆಗ್ಬೋದಾ ಏನು ಅಂತ. ಅವಾಗ ನಾವು ಫೆಸ್ಟಿವಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ನಮಗೆ ಫಸ್ಟು US ಲಾಸ್ ಏಂಜಲ್ಸ್ ಒಂದು ಇಂಡಿಪೆಂಡೆಂಟ್ ಶಾರ್ಟ್ ಅವಾರ್ಡ್ಸ್ ಅಂತ ಇತ್ತು, ಅಲ್ಲಿಗೆ ಅಪ್ಲೈ ಮಾಡಿದ್ವಿ. ಸೊ ಇದು ಕನ್ನಡದಲ್ಲೇ ಇತ್ತು, ಬಟ್ ಇಂಗ್ಲೀಷ್ ಸಬ್ಟೈಟ್ಲ್ ಹಾಕಿ ಕಳಿಸಿದ್ವಿ. ಬಟ್ ನಮ್ಗೆ ಅಲ್ಲಿ ಗೋಲ್ಡ್ ಅವಾರ್ಡ್ ಬಂತು. ನಮ್ಗೆ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇದು ಕನೆಕ್ಟ್ ಆಗುತ್ತೆ, ಇವನ್ ಬೇರೆ ವರ್ಲ್ಡ್ಗೂ ಕನೆಕ್ಟ್ ಆಗ್ತದೆ ಅಂತ. ಸೊ ದೆನ್ ನಾವು ಕಂಟಿನ್ಯೂ ಮಾಡಿದ್ವಿ ಬೇರೆ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಇದನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಫೈನಲಿ ನಾವು ಗ್ರೀನ್ ಆಸ್ಕರ್ಗೆ ಅಪ್ಲೈ ನೋಡೋಣ. ನಮ್ಗೆ ಆನೆಸ್ಟ್ ಹೇಳ್ಬೇಕಂದ್ರೆ ಒಂದು ನಾಮಿನೇಷನ್ ಆದರೆ ಸಾಕು ಅಂತ ಒಂದು ಅಪ್ಲೈ ಮಾಡಿದ್ವಿ ಅಲ್ಲಿ, ಡ್ಯಾಟ್ಸ್ ಆ್ಯಂಡ್ ವೈಲ್ಡ್ ಅವಾರ್ಡ್ ಅಂತ. ಸೊ ಅಲ್ಲಿ ಅಪ್ಲೈ ಮಾಡಿದಾಗ ಫಸ್ಟ್ ಟೈಮ್ ಇದನ್ನು ನೀವು ಫೈನಲಿಸ್ಟ್ ಆಗಿದ್ದೀರಾ ಅಂತ ಒಂದು ನಮಗೆ ಇಮೇಲ್ ಕಳಿಸ್ತಾರೆ. ಸೊ ಅವಾಗ ತುಂಬಾ ಖುಷಿ ಆಗುತ್ತೆ. ಅಂದರೆ ನಾವು ಅಂದರೆ ಒಂದು ರೀಚ್ ಆಗ್ತಾ ಇದೆ ಇದು, ಅಂದರೆ ಅರ್ಥ ಆಗ್ತಾಯಿದೆ ಬೇರೆ ಪಾರ್ಟ್ ಆಫ್ ದಿ ವರ್ಲ್ಡ್ಗೂ ಕನೆಕ್ಟ್ ಆಗ್ತಾ ಇದೆ ಇದು ಅಂತ. ಅಲ್ಟಿಮೇಟ್ಲಿ ನಮಗೆ ಫೈನಲಿ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಆಲ್ಮೋಸ್ಟ್ ಒಂದು 74 ಕಂಟ್ರಿ ಪಾರ್ಟಿಸಿಪೇಟ್ ಆಗಿರುತ್ತೆ. ಸೊ ಹೀಗೆ ಕಾಂಪಿಟೇಟರ್ಸ್ ಅಂದರೆ ನೆಟ್ಫ್ಲಿಕ್ಸು, BBC, PBS ನೇಚರ್ ಇಂಥ ದೊಡ್ಡ ಕಂಪ್ನಿಗಳು ಅಲ್ಲಿ ಪಾರ್ಟಿಸಿಪೇಟ್ ಆಗಿದ್ರು. ಸೊ ಆಮೇಲೆ ಆ ಎಂಟೈರ್ ಈವೆಂಟಲ್ಲಿ ಆ PBS ನೇಚರ್ ಅಂತ ವರ್ಲ್ಡ್ಸ್ ಆಲ್ಮೋಸ್ಟ್ ಟಾಪ್ 3 ಪ್ರೊಡಕ್ಷನ್ ಹೌಸ್ ಕೂಡ ಅದು. ಸೊ ಅವ್ರು ಒನ್ ಆಫ್ ದಿ ಸ್ಪಾನ್ಸರ್ ಕೂಡ ಆ ಈವೆಂಟ್ಗೆ. ಬಟ್ ನಮಗೆ ಎಲ್ಲೋ ಭಯ ಇತ್ತು, ಅಂದರೆ ಯಾಕಂದ್ರೆ ಲಾಬಿ ಆಗುತ್ತೆ ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಸೊ ನಮಗೆ US ಅಲ್ಲಿ ಆಗೋದು, ನಮ್ಗೆ US ಹೋಗೋಕೆ ಕೂಡ ಕಷ್ಟ ಆಯಿತು ನಮ್ಗೆ, ಅಷ್ಟು ದೂರ ಎಲ್ಲ ಹೋಗಿ ಅದನ್ನು. ಯಾಕಂದ್ರೆ ನಮ್ಮ ಕಾನ್ಫಿಡೆನ್ಸ್ ಅಷ್ಟು ಇರಲಿಲ್ಲ, ಅಂದರೆ ಅದು ವಿನ್ ಆಗಿಲ್ಲ ಅಂದರೆ ಅಷ್ಟು ದೂರ ಹೇಗೆ ಹೋಗಿ ಬರೋದು ಆ ಥರ ಎಲ್ಲ ಇತ್ತು. ಬಟ್ ಅಲ್ಟಿಮೇಟ್ಲಿ ಅದು ಅವರು ಅನೌನ್ಸ್ ಮಾಡಿದಾಗ ಈ ಥರ ನೀವು ಅಂದರೆ ವಿನ್ ಅಂದಾಗ ಎಂಟೈರ್ ಟೀಮ್ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಯಾಕಂದರೆ ಇದು ಫಸ್ಟ್ ಎವರ್ ಕನ್ನಡ ಟು ವಿನ್ ದಿ ಗ್ರೀನ್ ಆಸ್ಕರ್ ಅಂತ ಆಯಿತು. ಸೊ ಇದು ಮುಂಚೆ ಯಾವ ಕನ್ನಡ ಫಿಲಮು ಅಲ್ಲಿ ಯಾವುದು ವಿನ್ ಆಗಿಲ್ಲ. ಸೊ ಸೆಕೆಂಡ್ ಇಂಡಿಯನ್ ಫಿಲಮ್ ಟು ಇದು ಇಂಡಿಯಾದಲ್ಲಿ ಕೂಡ. ಸೊ ಹಾಗಾಗಿ ಇದು ನಾವು ಇದು ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಇದನ್ನು ಅಂದರೆ ವರ್ಲ್ಡ್ ತೋರಿಸ್ಬೇಕು ಅಂತ ಅಂದ್ಕೊಂಡಾಗ, ಸೊ ಈಗ ಎಷ್ಟೋ ಕಂಪ್ನಿಗಳು ಬಂದರು, ಫ್ರೆಂಡ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು. ಸೊ ಹಾಗೆ WMG ಗ್ರೂಪ್ಸ್ ಅಂತ ಒಂದು ಕೇಳಿರ್ಬೇಕು ನೀವು. ಸೊ ಅವ್ರು ಬಂದು ಓಕೆ ನಾವು ಸಪೋರ್ಟ್ ಮಾಡ್ತೀವಿ, ಇದನ್ನು ತೊಗೊಂಬರೋಣ, ದೊಡ್ಡದಾಗಿ ಒಂದು ಗ್ರ್ಯಾಂಡ್ ಪ್ರೀಮಿಯರ್ ಮಾಡೋಣ ಅಂತೆಲ್ಲ ಬಂದು. ಸೊ ನೆಕ್ಸ್ಟ್ ಒಂದೊಂದೇ ಕಂಪ್ನಿ, WMG ಇರ್ಬೋದು, ABS ಅಂತ ಒಂದು ಕಂಪ್ನಿ ಇರ್ಬೋದು, ಹಾಗೆ ನೋಮ್ಯಾಡ್ ಅಂತ ಒಂದು ಕಂಪ್ನಿ. ಸೊ ಈಶಾದವ್ರು ಬಂದರು. ಅದಕ್ಕಿಂತ ನಮಗೆ
ಸದ್ಗುರು ಕನೆಕ್ಟ್ ಮಾಡಿದಾಗ ಇದ್ರ ಬಗ್ಗೆ ಬಂದು ಅವರು ಚಿತ್ರ ನೋಡಿದಾಗ ನಮ್ಗೆ ತುಂಬಾ ಎಕ್ಸೈಟ್ ಆಯಿತು. ಅಂದರೆ ಅವ್ರು ಬಂದು ಫಿಲಮ್ ನೋಡಿ ಆರಾಮಾಗಿ ಕೂತ್ಕೊಂಡು 8 ನಿಮಿಷ ಆಲ್ಮೋಸ್ಟ್ ಒಂದು 45 to 1 hour ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಫಿಲಮ್ ನೋಡ್ಮೇಲೆ ಒಂದೇ ಹೇಳಿದ್ದು, ಈ ಫಿಲಮ್ ಇಡೀ ಪ್ರಪಂಚ ರೀಚ್ ಆಗಬೇಕು, ಅದಕ್ಕೆ ನಾವು ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಯಾಕಂದರೆ ಇದು ಎಲ್ರದ್ದು ಸಿನಿಮಾ ಇದೆ, ಯಾಕಂದರೆ ಇದೊಂದು ಅವೇರ್ನೆಸ್, ಇದೊಂದು ಈ ಥರ ಕಪ್ಪೆ ಒಂದು ರೀಸನ್ ಅಷ್ಟೇ, ಬಟ್ ಲಾರ್ಜರ್ ಮೆಸೇಜ್ ಬಂದ್ಬಿಟ್ಟು ಎವ್ರಿ ಸ್ಟ್ರೀಮ್ಸ್ ಇಂಪಾರ್ಟೆಂಟ್ ಅನ್ನೋದು. ಸೊ ಇದೊಂದು ಮೆಸೇಜು ಈ ಫಿಲಮ್ಮು. ಸೊ ನಾವೀಗ ಇದನ್ನು ಫಿಲಮ್ ನೋಡೋಣ ಇವಾಗ. ಜಸ್ಟ್ 6 ನಿಮಿಷ ಇದೆ, ಕಪ್ಪೆ ರಾಗ ಅಂತ. ಇಲ್ಲ ಸರ್, ನಾನು ಅದೆಲ್ಲ ವರ್ಕ್ ಮಾಡಿದ್ದೀನಿ BBC ಅದೆಲ್ಲ. ಹಾಂ, ನನ್ನ ಕಡೆ ನಾನು BBM ಮಾಡಿರೋದು. ನಾನು ವೈಲ್ಡ್ ಲೈಫ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಮುಂಚೆ ನಾನು. ಸೊ ಇದೊಂದು ಸಬ್ಜೆಕ್ಟ್ ಮಾಡೋಣ ಅಂತ ಮಾಡಿದ್ದೆ ಅಷ್ಟೇ, ಈ ಕಪ್ಪೆ ಬಗ್ಗೆ. ನೋಡೋಣ ಅಲ್ಲಿದ್ವಿ ನಾವು. ಸೊ ಯಾಕಂದರೆ ಪ್ರತಿಯೊಬ್ಬರು ಇವಾಗ ನೀವು ಫಿಲಮ್ ನೋಡಿರ್ಬೋದು, ಒಂದು ಶಾರ್ಟ್ ಇದೆ, ಅದು ನೀರಿಂದ ಒಂದು ಮಗ್ನ ಪಿಕ್ ಮಾಡುತ್ತೆ. ಆಲ್ಮೋಸ್ಟ್ ಒಂದು 4 hours 5 hours ಕೂತ್ಕೊಂಡಿದ್ದೀವಿ ಅದ್ರ ಮುಂದೆ. ಯಾಕಂದರೆ ಅದು ಪ್ರೋಬ್ ಲೆನ್ಸ್ ಅಂತ ಒಂದು ಲೆನ್ಸ್ ಇದೆ. ಸೊ ಆ ಲೆನ್ಸಲ್ಲಿ ನಾವು ಶೂಟ್ ಮಾಡಿದ್ವಿ ಅದನ್ನು. ಸೊ ಅದು ಲಿಮಿಟೇಷನ್ ಅಂತಂದರೆ ಸಬ್ಜೆಕ್ಟ್ಗೆ ಹತ್ರನೇ ಇರಬೇಕು ನಾವು. ಜಸ್ಟ್ ಒಂದು ಪೇಪರ್ ಗ್ಯಾಪಲ್ಲಿ ಅಪ್ರೋಚ್ ಮಾಡಬೇಕದು. ಸೊ ಒಂದು ಸಣ್ಣ ದೊಡ್ಡ ಬ್ರೀತ್ ತೊಗೊಂಡ್ರು ಕಪ್ಪೆ ಎಗರು ಬಿಡುತ್ತೆ. ಸೊ ಹಾಗಾಗಿ ನಾವು ಒಂಥರ ಸ್ಟೋನ್ ಥರ ಕೂತ್ಕೊಬೇಕಾಗುತ್ತೆ. ಬಟ್ ಅದು ಎಷ್ಟೇ ಸೆನ್ಸಿಟಿವ್ ಕೂಡ ಅದು. ಅಂದರೆ ಒಂದು 4 hour ನಾವು ಕೂತ್ಕೊಂಡಿದ್ದೀವಿ ಜಸ್ಟ್ ಒಂದು ಶಾರ್ಟ್ಗೋಸ್ಕರ. ಅದು ಸಿಕ್ಕಿರೋದು ಒಂದೇ ಶಾರ್ಟ್, ಅದು ಮಣ್ಣು ನೀರಿಂದ ಎತ್ಕೊಳೋದು. ಅದು ಅಂಡರ್ ವಾಟರ್ ಬೇರೆ ಶೂಟ್ ಮಾಡಬೇಕಿತ್ತು ಅದು. ಸೊ ಈ ಥರ ಚಾಲೆಂಜಸ್ ಏನೋ ಇತ್ತು ನಮಗೂ. ಲೈಕ್ ಒಂದು 4 hours ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ ಬೆನ್ನದು ಹೇಗೆ ಇಟ್ಕೊಂಡ್ಬಿಡುತ್ತೆ. ಬಟ್ ನಾವು ಮೂವ್ ಮಾಡೋಂಗೇ ಇಲ್ಲ. ಇವನ್ ಬೆನ್ ಕೆರ್ತಾ ಆದರೂ ಕೂಡ ನಮ್ಮ ಟೀಮ್ ಬಂದ್ಬಿಟ್ಟು ಕೆರೆಯೋರಿದೆ ನಮ್ಮದು. ಸೊ ಆ ಥರ ಎಲ್ಲ ಚಾಲೆಂಜಸ್ ಇತ್ತು. ಮಳೆ ಇದ್ದೇ ಇರುತ್ತೆ ಯಾವಾಗ, ಮಳೆ ಅಂತೂ. ಸೊ ನಾವೆಲ್ಲ ಫಸ್ಟ್ ಗೇಜನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಒಂದು ಹನಿ ಸಾಕು ಒಂದು ಎಲ್ಲ ಹಾಳು ಮಾಡೋಕ್ಕೆ. ಸೊ ಅದು ಆ ಕನ್ಸರ್ನ್ ಇತ್ತು. ಬಟ್ ಅದೇ ರೀತಿ ಕಪ್ಪೆಗೂ ತೊಂದರೆ ಆಗಬಾರ್ದು, ಅದಕ್ಕೂ ಕಂಫರ್ಟ್ ಆಗಿರಬೇಕು ಅದು. ಸೊ ಈ ಥರದ್ರಲ್ಲೂ ಸೊ ನಮ್ಮ ಜೊತೆ ರಿಸರ್ಚರ್ ಇದ್ದರು ಗಿರೀಶ್ ಜನ್ಯ ಅಂತ. ಸೊ ಅವ್ರ ಗೈಡೆನ್ಸಲ್ಲಿ ಇದನ್ನು ಹೆಂಗೆ ಅಪ್ರೋಚ್ ಮಾಡ್ಬೋದು ಅನ್ನೋ ಗೈಡೆನ್ಸಲ್ಲಿ ನಾವು ಅದನ್ನು ಫಿಲಮ್ ಮಾಡ್ತಾಯಿದ್ವಿ. ಇಷ್ಟು ಸೌಂಡ್ ಅಲ್ಲದೆ ಇದ್ರು ನೀವೊಂದು 7-8 ಜನರ ಟೀಮ್, ಅಂದರೆ ನಿಮ್ಮ ಫಿಸಿಕಲ್ ಪ್ರೆಸೆನ್ಸು ಆ ಜಾಗದಲ್ಲಿ ಇದೆ ಎಂದಾಗ ಅದೇನು ಉದ್ದಾಗ್ತಾ ಇರಲಿಲ್ವಾ? ಅಂದರೆ ಗೊತ್ತಾಗತ್ತಲ್ವಾ ಯಾರೋ ಇದ್ದಾರೆ ಸುತ್ತಮುತ್ತ ಇದೆ ಎಂದಾಗ ಅದರ ಹೆಂಗೆ ಇದು ಮಾಡ್ತಾ ಇತ್ತು? ಇಲ್ಲ, ಅದೇ ಅಂದರೆ ನಮ್ಮದು ಅಪ್ರೋಚ್ ಆಗ್ತಾ ಇರ್ತಾಯಿತ್ತು. ಅಂದರೆ ನಾಟ್ ಲೈಕ್ ಸಡನ್ನಾಗಿ ಎಲ್ಲ ಹೋಗ್ಬಿಟ್ಟು ನಾವು ಕೂತ್ಕೊಂಡು ಅದೆಲ್ಲ ಮಾಡೋಕ್ಕಾಗಲ್ಲ. ಅದು ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಂದ್ರೂ ತುಂಬ ನಿಧಾನಕ್ಕೆ ಎತ್ತಿಡಬೇಕು. ಅದು ಆಮೇಲೆ ಕೆಳಗಡೆ ನೀರಲ್ಲಿ ಏನಿದೆ ಅಂತ ನೋಡಬೇಕು. ಸೊ ಇದಕ್ಕೆಲ್ಲ ಫಸ್ಟ್ ನಾವು ಪ್ರಿಪೇರ್ ಆಗಿ ಟ್ರೈನ್ ಮಾಡಿ ಎಲ್ರಿಗೂ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ. ಸೊ ಫಸ್ಟ್ ಏನಾಗುತ್ತೆ, ನಾವು ಸ್ಟ್ರೀಮಲ್ಲಿ ಹೋಗಿ ಫಸ್ಟ್ ನಾವು ಕಪ್ಪೆ ಹುಡುಕಬೇಕು. ಅಂದರೆ ಎಲ್ಲಿ ಕಾಲ್ಸ್ ಬರ್ತಾಯಿದೆ, ಮೇಲ್ ಕಾಲ್ಸು, ಓಕೆ ಎಷ್ಟು ಡೆಸ್ಪೈಟ್ ಇದೆ ಕಾಲು, ಫೀಮೇಲ್ ಬರುತ್ತಾ. ಫಸ್ಟ್ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಂಡ್ರು ನಾವು ಸುತ್ತ ನಾವು ಹುಡುಕಬೇಕು. ಯಾಕಂದ್ರೆ ಕಾಲ್ಸ್ ಕೊಡದೇ ಇರೋದ್ರಿಂದ ಅದು ಹುಡ್ಕೋದೇ ತುಂಬ ದೊಡ್ಡ ಸರ್ಕಸ್ ನಮ್ಮಲ್ಲಿ. ಸೊ ಎಷ್ಟೋ ಸಲ ಅದನ್ನು ಹೇಳ್ದಂಗೆ ರಾತ್ರಿ 8 ಗಂಟೆ 9 ಗಂಟೆಲ್ಲ ಸ್ಪಾಟ್ ಆಗುತ್ತೆ, ಬಟ್ ಹತ್ರ ಬರೋದೇ ಇಲ್ಲ ಮೇಲ್ ಹತ್ರಕ್ಕೆ. ಸೊ ಈ ಥರ ಎಷ್ಟೋ ದಿನಗಳು ಆ ಥರನೇ ಹೋಗಿರುತ್ತೆ. ಸೊ ಅದು ಬಿಹೇವ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ ಸ್ಲೋಗೆ, ಅಂದರೆ ಪ್ರತಿ ಒಂದು ಮೂಮೆಂಟು ತುಂಬ ಸ್ಲೋಗೆ. ಈ ಲೆಪರ್ಡ್ಸ್ ಎಲ್ಲ ಅಂಟ್ ಮಾಡೋಕ್ಕೆ ಹೆಂಗೆ ಸ್ಟಾಕಿಂಗ್ ತೊಗೊಳತ್ತೆ ಆ ಥರ ನಾವು ತುಂಬ ಸ್ಲೋಗೆ ಅಪ್ರೋಚ್ ಮಾಡ್ತಾ ಇರ್ಬೇಕು ಅದಕ್ಕೆ. ಹಾಂ, ಸರ್ ಖರ್ಚು ಅದೇ ನಾವು ಇದನ್ನು ಫಸ್ಟೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಇದು ಕಮರ್ಷಿಯಲ್ ಮಾಡಬಾರ್ದು ಇದನ್ನು. ಯಾಕಂದ್ರೆ ನಾವು ಏನೋ BBC ಅದು ಇದು ಮಾಡಿದ್ರು ಕೂಡ ಇದೆಲ್ಲೂ ಇದನ್ನು ನಾವು ಹೊರಗಡೆ ವೆಸ್ಟರ್ನ್ ವರ್ಲ್ಡ್ಗೆ ಕೊಡಬಾರ್ದು ಇದು. ಸೊ ನಮ್ಮಲ್ಲೇ ರಿಸೋರ್ಸ್ ಇದೆ. ಸೊ ನಾವೇ ಫಿಲ್ಮ್ ಮಾಡಿ ನಾವು ಕನ್ಸರ್ವೇಷನ್ ಮೆಸೇಜ್ ನಾವು ಕೊಡೋಣ ಜಗತ್ತಿಗೆ ಅಂತ ಅಂದ್ಕೊಂಡು ನಾವು ಇದು ಮಾಡಿದ್ದು. ಸೊ ನಾವು ಯಾವಾಗ ಅದು ಕಮರ್ಷಿಯಲ್ ಅಂತ ಇಲ್ಲ ಅಂತ ತಲೆಯಲ್ಲಿ ಹಾಕೊಂಡಾಗ ನಾವು ಆ್ಯಕ್ಚುಲಿ ಆ ಖರ್ಚು ಅದೆಲ್ಲ ನಾವು ತಲೆಗೆ ಬಂದಿಲ್ಲ ಅದು. ಯಾಕಂದರೆ ಎಷ್ಟೋ ಸಲ ಇಲ್ಲ ಅಂದರೆ ಏನಾಗುತ್ತೆ, ಈಗ ನೋಡಿ ಇಲ್ಲಿಂದ ನಾವು ಶರಾವತಿಗೆ ಹೋಗಿ 400 ಕಿಲೋಮೀಟ್ರ್ ಒಂದ್ಸಲ ಹೋಗಿ ಬರೋಕ್ಕೆ. ಎಷ್ಟೋ ಸಲ ಒಬ್ಬನೇ ಹೋಗಿ ಬಂದಿರ್ತೀನಿ, ಅದ್ರಲ್ಲಿ ಇಬ್ಬರು ಹೋಗ್ತೀನಿ. ಯಾಕಂದರೆ 2020 ನಾವು ಫುಲ್ ಟೀಮ್ ಕಟ್ಕೊಂಡು ಹೋಗಿದ್ದು. ಸೊ ಅಲ್ಲಿ ಎಷ್ಟೋ ಸಲ ನಾನು ಒಬ್ಬನೇ ಹೋಗಿ ಬಂದು ಅಲ್ಲಿ ಉಳ್ಕೊಂಡು ಸೊ ಆಗಿರುತ್ತೆ. ಸೊ ಅದೆಲ್ಲ ಅಂದರೆ ಲೆಕ್ಕ ಇಟ್ಟಕ್ಕೆ ಹೋಗಿಲ್ಲ. ಬಟ್ ಒಂದು ಶೇಪಿಗೆ ಬಂದಾಗ ಇದು ಸಾಂಗು ರೆಕಾರ್ಡಿಂಗು ತುಂಬ ಜನ ಈಗ ಎಲ್ಲರೂ ಒನ್ ಆ್ಯಂಡ್ ಟ್ರ್ಯಾಕ್ ಬಂದು ಸಪೋರ್ಟ್ ಮಾಡೋದು. ಈಗ ಅಶ್ವಿನ್ ಮ್ಯೂಸಿಕ್ ಇರ್ಬೋದು, ಪ್ರದೀಪ್ ಇರ್ಬೋದು, ನಮ್ಮ ಟೀಮ್ ಎಂಟೈರ್ ಟೀಮ್, ರಾಜೇಶ್, ಅಕ್ಷಯ್, ಕಿರಣ್, ಸುಹಾಸ್, ವಿಕಾಸ್, ಗೋಪಿ ಇವರೆಲ್ಲ ಎಲ್ಲರೂ ಬಂದು ಈ ಥರ ಒಂದು ಕಾನ್ಸೆಪ್ಟ್ನ ನನ್ನ ವಿಷನ್ ಅವ್ರ ತಲೆಗೆ ಹಾಕಿದಾಗ ಎಲ್ಲರೂ ಖಂಡಿತ ಮಾಡೋಣ ಅಂತ ಹೇಳಿ ಯಾರು ಮಾನಿಟರಿ ಬೆನಿಫಿಟ್ ತೊಗೊಂಡಿರ ಬಂದು ಎಲ್ಲ ಸಪೋರ್ಟ್ ಮಾಡಿ ಸೊ ಎಲ್ಲರೂ ಬಂದು ಇದು ಮಾಡಿದ್ದು. ಸೊ ಅದೇ ಥರ
ಹಾರ್ಡ್ ಅಂತ ಬಂದಾಗ ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಅಲ್ಲ ಅಂದರೆ ಅದೇ ಇದಕ್ಕೆ ಹಾರ್ದು ರಾಜಕೃಷ್ಣನ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮತ್ತು ಅರುಂಧತಿ ವಸಿಷ್ಠ ಅಂತ ಅವರು ಫೀಮೇಲು. ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷ ತೊಗೊಂಡಿದ್ದೀವಿ ಹಾಡನ್ನ ಅವ್ರದ್ದು ವಾಯ್ಸ್ನ ಹುಡ್ಕೋಕ್ಕೆ. ಬಟ್ ಅಂದರೆ ಅದೊಂದು ಮದರ್ಲಿ ಫೀಲ್ ಬೇಕಿತ್ತು ನಮಗೆ ಇದು ಫಸ್ಟ್ ಬಿಟ್ಟಿಗೆ. ಫೈನಲಿ ಅವ್ರು ಹುಟ್ಟಿದಾಗ ಅವರು ಈ ಹಾಡನ್ನ ಎಷ್ಟು ಪ್ರಿಪೇರ್ ಆಗಿದ್ರು ಅಂತಂದರೆ, ಈ ಕತೆ ಹೇಳ್ಬೇಕಾದ್ರೆ ಅವಾಗ ಗೊತ್ತಾಯಿತು ಅವ್ರ ಊರು ಬಂದ್ಬಿಟ್ಟು ಆ ಕಪ್ಪೆ ಇಲ್ಲಿ ನಾವು ಶೂಟ್ ಮಾಡಿದ್ವಲ್ಲ ಅದ್ರ ಪಕ್ಕ ಇರೋ ಊರಿನವ್ರು ಅವರು. ಸೊ ಎಲ್ಲಿಗೆ ಡೆಸ್ಟಿನಿ ಹೇಗಿದೆ, ಸೊ ಅವ್ರಿಗೆ ಬಂತ ಹಾಡನ್ನ ಇದು ಮಾಡಿಕೊಂಡು. ಸೊ ಆಲ್ಮೋಸ್ಟ್ ನಿಮ್ಮ ಈ ರಿಸರ್ಚ್ ಇಂದ ಗೌತಮ್ ಎಲ್ಲಿ ಗೌತಮ್ ನಿಮ್ಮ ಈ ರಿಸರ್ಚ್ ಇಂದ ಬಯೋಲಜಿಕಲಿ ಯಾವ ತರ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ಇಂಟರ್ನ್ಯಾಷನಲ್ ಅರೇನಾದಲ್ಲಿ ಯಾವ್ದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ಲ, ಇವಾಗ ನೀವು ಇದು ಫೆಸ್ಟಿವಲ್ಗೆಲ್ಲ ಹೋಗಿ ಅರಿವು ಮೂಡಿಸಿದ್ರೆ ಸೊ ಬೇರೆ ಬೇರೆ ಇದನ್ನ ರಿಸರ್ಚ್ ಮಾಡಕ್ಕೆ ಏನಾದ್ರು ಬರ್ತಿದಾರ, ಅದು ಮುಂದೆ ಏನೇನ್ ಆಗ್ತಾ ಇದೆ? ಇಲ್ಲ, ಈ ಕಪ್ಪೆದು ರಿಸರ್ಚ್ ಆಲ್ರೆಡಿ ಆಗೋಗಿದೆ. ಸೊ ಆಮೇಲೆ ಇದು ಡಿಸ್ಕವರ್ ಮಾಡಿದವರು ಡಾಕ್ಟರ್ ಗುರುರಾಜ್ KV ಅಂತ. ಸೊ ಅವರು ಅದನ್ನು ಡಿಸ್ಕವರ್ ಮಾಡಿದ್ರು ಕುಂಬಾರ. ಹಲೋ ಹಾಂ. ಸೊ ಅದನ್ನು ಅವ್ರು ಮಾಡಿದ್ರು. ಸೊ ಗಿರೀಶ್ ಜನ್ನೆ ಅನ್ನೋರು ಅವರು ಅದನ್ನು ಗುರು ನನಗೆ ಇಂಟ್ರೊಡ್ಯೂಸ್ ಮಾಡೋದು ಅದನ್ನು. ಸೊ ಅವರು PhD ಅದಕ್ಕೆ ಅದ್ರ ಮೇಲೆ PhD ಕೂಡ ಮಾಡಿದ್ರು ಆ ಸ್ಪೀಷೀಸ್ ಮೇಲೆ. ಅದು ಹೇಗಿದೆ, ನಾವು PhD ಮಾಡ್ತಾ ಇದ್ರು ಪ್ಯಾರಲಲ್ಲಿ ನಾನು ಫಿಲಮ್ ರೆಡಿ ಆಗ್ತಾ ಇದ್ದೆ. ಸೊ ಆ PhD ಮುಗಿಸ್ಕೊಂಡು ಸೊ ನಾನು ಇದ್ರ ಬಗ್ಗೆ ಮಾಡಬೇಕು ಅಂತ ಆ ಜರ್ನಿಯಲ್ಲಿ ಫೈನಲಿ ನಾವು ಫಿಲಮ್ ಮಾಡಿದ್ವಿ. ಹಾಂ ಸರ್, ತುಂಬ ಇದೆ. ಅದಕ್ಕೆ ನಾವು ಇವಾಗ ಒಂದು ಸ್ಯಾಂಪಲ್ ಥರ ಒಂದು ಫಾರ್ಮ್ಯಾಟ್ನ ಬ್ರೇಕ್ ಮಾಡಿ ಹೇಳಿದ್ದೀವಿ. ಸೊ ಮುಂದೆ ನಾವು ಈ ಥರ ಎಷ್ಟೋ ಸ್ಟೋರೀಸ್ನ, ವೈಲ್ಡ್ ಲೈಫ್ ಸ್ಟೋರೀಸ್ನ ಒಂದು ಮೇನ್ ಸ್ಟ್ರೀಮ್ ತಂದು ಯಾಕಂದ್ರೆ ನೋಡಿ ಇವಾಗ ಇದನ್ನ ಮಾಡೋ ಸಾಹಸದಲ್ಲಿ ಎಂಟೈರ್ ಜರ್ನಿಲಿ ತುಂಬ ಕಷ್ಟ ಆಯ್ತು ನಮಗೆ. ಅಂದರೆ ಒಂದು ಫಂಡಿಂಗ್ ಆಗಲಿ ಇದಕ್ಕಾಗಲಿ ಏನೋ ಒಂದು. ಸೊ ಯಾಕಂದರೆ ನಾನ್ ಕಮರ್ಷಿಯಲ್ ಆಗಿರೋದ್ರಿಂದ ಇದು ಏನು ರಿಟರ್ನ್ಸ್ ಏನಿಲ್ಲ. ಸೊ ಆಮೇಲೆ ನಾವು ರಿಲೀಸ್ ಮಾಡ್ಬೇಕಾದ್ರೆ ಅಷ್ಟೇ, ಇದು ಆದಷ್ಟು ರೀಚ್ ಆಗಬೇಕು ಅನ್ನೋ ಒಂದು ಕಾಳಜಿ ಬಿಟ್ಟರೆ ಬೇರೆ ಏನು ಇದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ. ಸೊ ಸದ್ಗುರು ಅವ್ರು ಹೇಳ್ದಲ್ಲೂ ಅಷ್ಟೇ, ಇದು ವರ್ಲ್ಡ್ ರೀಚ್ ಆಗಬೇಕು, ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ಅಂತ ಅಂದಾಗ ನಾವು ಹೇಳಿದ್ವಿ ಇದು ಎಕ್ಸ್ಕ್ಲೂಸಿವಿಟಿ ಅನ್ನೋದಿಲ್ಲ, ಮಲ್ಟಿಪಲ್ ಚಾನಲ್ಸಲ್ಲಿ ಅಪ್ಲೋಡ್ ಮಾಡ್ಬೋದು ಇದನ್ನು. ಸೊ ಎಲ್ರಿಗೂ ಒಟ್ಟಿನಲ್ಲಿ ಏನೋ ರೀಚ್ ಆಗಬೇಕು, ಒಂದು ಲಾರ್ಜರ್ ಮೆಸೇಜ್ ಹೋಗಬೇಕು ಅಂದರೆ ಎವ್ರಿ ಸ್ಟ್ರೀಮ್ ಇಂಪಾರ್ಟೆಂಟ್. ಇದು ಒಂದು ಕಪ್ಪೆ ಕತೆ ಅಲ್ಲ, ನಾವು ಎಲ್ಲಿಂದ ಒಂದು ಕಪ್ಪೆ ಹೇಳ್ಬೋದು, ಬಟ್ ಎಷ್ಟೋ ಸ್ಟ್ರೀಮ್ಸಲ್ಲಿ ಎಷ್ಟೋ ಅನ್ಡಿಸ್ಕವರ್ಡ್ ಫ್ರಾಗ್ಸ್ ಇರುತ್ತೆ. ಸೊ ಈ ಥರ ಒಂದು ಮೆಸೇಜ್ ಕೊಡಬೇಕು ಅಂತ ಈ ಫಿಲಮ್ದು ಉದ್ದೇಶ. ಸರ್ March 16 ಸ್ಯಾಟರ್ಡೆ 4 o'clock ಶ್ರೀಹರಿ ಕೋಡೆ ಸೆಂಟರ್ ಅಂತ ಇದೆ, ಪ್ರೆಸ್ಟೀಜ್ ಅವರು. ಸೊ ಪ್ರೆಸ್ಟೀಜ್ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಆಡಿಟೋರಿಯಮಲ್ಲೆಲ್ಲ. ಸೊ ಅಲ್ಲಿ ನಾವು ಇದು ಲಾಂಚ್ನ ಇಟ್ಕೊಂಡಿದ್ದೀವಿ. ಇಲ್ಲ ಸರ್, ರೆವಿನ್ಯೂ ನಾವು ಜನರೇಟ್ ಏನೂ ಇದು ಮಾಡ್ತಾ ಇಲ್ಲ ಅದರಲ್ಲಿ. ಹಾಂ, ಯಾಕಂದ್ರೆ ನಾವು ರೆವಿನ್ಯೂ ಅಂತ ಹೋದಾಗ ನಾವು ಅಲ್ಲಿ ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ, ಆಡಿಯನ್ಸ್ನ ಇದು ಮಾಡಬೇಕಾಗುತ್ತೆ. ಎಷ್ಟೋ ಸಲ ಬಂದು ಎಷ್ಟೋ OTTಗಳೆಲ್ಲ ಅಪ್ರೋಚ್ ಮಾಡೋದು, ಬಟ್ ಈ ಸಬ್ಸ್ಕ್ರಿಪ್ಷನ್ ಬೇಸ್ಡ್ OTT ಏನಂತಂದರೆ ಆಡಿಯನ್ಸ್ನ ಅಲ್ಲೂ ಬ್ಲಾಕ್ ಮಾಡುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿರೋ ಮಾತ್ರ ನೋಡೋಕ್ಕಾಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಉದ್ದೇಶ ಬೇರೆ. ಸೊ ಹಾಗಾಗಿ ಸೊ ಅದೇ ನಿಮ್ಗಳಿಂದ ರೀಚ್ ಮಾಡಬೇಕಷ್ಟೇ. ಇಲ್ಲ ಸ್ಕ್ರೀನ್ ಅಷ್ಟೇ ನೋಡಿ, ಇದುವರೆಗೂ ಆಲ್ರೆಡಿ ಎಷ್ಟೋ ಕಾಲೇಜ್ ಸ್ಕೂಲ್ಸ್ಗಳನ್ನ ಸ್ಕ್ರೀನಿಂಗ್ ಮಾಡಿದ್ದೀವಿ. ಸೊ ಈಗ ನಾವು ಪಬ್ಲಿಕ್ ಲಾಂಚ್ ಮಾಡ್ತಾ ಇದ್ದೀವಿ, ಅಂದರೆ ಯೂಟ್ಯೂಬಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಸದ್ಗುರು ಈ ಥರ ಇನ್ಯಾರು ದೊಡ್ಡವ್ರು ಬಂದು ಇದನ್ನ ಬಗ್ಗೆ ಸರ್ ಇಲ್ಲ, ಅದು ಎಲ್ಲ ಚಾನಲ್ಸ್ ಅಲ್ಲ ಸರ್, ಬರೀ ನಮ್ಮ ಚಾನಲ್ ಅಂತಲ್ಲ. ಇವಾಗ ಈಶಾದವರು ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಅದೇ ಥರ ಇನ್ನೂ ಯಾರೋ ಅಂದರೆ ಮಾತುಕತೆ ನಡೀತಾ ಇದೆ. ಸೊ ಯಾರ್ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರುವಂಥ ಇದರಲ್ಲಿ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಪ್ರೈಸ್ ಮನಿ ಇಲ್ಲ ಅದಕ್ಕೆ. ಹಾಂ, ಥ್ಯಾಂಕ್ ಇಲ್ಲ ಖಂಡಿತ ಸರ್, ಅಂದರೆ ಈ ಫಿಲಮ್ ನೋಡಿ ಕನ್ವರ್ಷನ್ಸ್ ಆಗಬೇಕು ಬೇರೆ ಫಿಲಮ್ಗೆ ಅಂತ. ಸರ್ ಇದು ಅದೇ ನಮಗೆ ಇದು ಗ್ರೀನ್ ಹೌಸ್ಗಳು ಬಂದಾಗ ಚೀಫ್ ಮಿನಿಸ್ಟರ್ ಟ್ವೀಟ್ ಮಾಡಿದರು. ಸೊ ಆ ಥರ ಟ್ವೀಟ್ಗಳು ಬಿಟ್ಟರೆ ನಮಗೆ ಏನು ಇಲ್ಲ ಅದರಲ್ಲ ಇಲ್ಲ, ನಮಗೇನಿಲ್ಲ. ನಮ್ಮದು ಖಂಡಿತ ಸರ್, ಲೈಕ್ ಆ ಪ್ರಯತ್ನಗಳೆಲ್ಲ ಮಾಡ್ತಾನೆ ಇರ್ತೀವಿ. ಅಂದರೆ ಒಂದು ರೈಟ್ ಕನೆಕ್ಷನ್ ಬೇಕಷ್ಟೇ. ಇಲ್ಲ ಸೊ ತುಂಬ ಕಮ್ಮಿ. ನಾನು ಹೇಳ್ದಂಗೆ ನಾವು ಎಷ್ಟೋ ಸಲ ಇದನ್ನು ಶೂಟ್ ಮಾಡ್ಬೇಕಾದ್ರೆ ಪಕ್ಕ ಸ್ಟ್ರೀಮಲ್ಲಿ ಹೋದ್ರು ಕೂಡ ಈ ಕಪ್ಪೆಗಳು ಸಿಗೋಲ್ಲ. ನಾನು ಹೇಳ್ದಂಗೆ ಆ ಸ್ಟ್ರೀಮ್ ಬಿಟ್ಟರೆ ಬೇರೆ ಸ್ಟ್ರೀಮಲ್ಲಿ ಸಿಗೋಲ್ಲ ಈ ಕಪ್ಪೆ. ಸೊ ತುಂಬ ಕಮ್ಮಿನೇ ಹೇಳ್ಬೋದು. ಹಾಂ,
ದಿನ ಬೇಕಾಗುತ್ತಾ ಮೊಟ್ಟೆ ಇದಾಗಕ್ಕೆ? ಸೊ 7 to 8 days ತೊಗೊಳುತ್ತೆ. ನಾವು ಟೂ ಸೀಸನ್ಸ್ ತೊಗೊಂಡ್ವಿ ಫಿಲ್ಮ್ ಮಾಡೋಕ್ಕೆ. ಯಾಕಂದರೆ ಬಟ್ ಫಿಲ್ಮ್ ಮಾಡಿ 2 seasons ಇರ್ಬೋದು, ಬಟ್ 4 years ಅದನ್ನು ಹೆಂಗೆ ಅಪ್ರೋಚ್ ಮಾಡೋದು, ಹೆಂಗೆ ಹೋಗ್ಬೋದು ಅನ್ನೋದೆಲ್ಲ ಈ ಪ್ಲಾನಿಂಗ್ಸೇ ಜಾಸ್ತಿ ಇರುತ್ತೆ. ಸೊ ಎನಿ ವೈಲ್ಡ್ ಲೈಫ್ ಅಂದರೆ ರಿಸರ್ಚ್ ಜಾಸ್ತಿ ಇರುತ್ತೆ ಶೂಟಿಂಗಿಂದ. ಸೊ ಯಾಕಂದ್ರೆ ಪ್ರಾಪರ್ ಪ್ಲಾನ್ ಇಲ್ಲ ಅಂದರೆ ಇದೆಲ್ಲ ನಾವು ಶೂಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 100 nights ಅಂತ ಹೇಳ್ಬೋದು. ಅಂದರೆ ರಾತ್ರಿ ಹೋಗೋದು, ಬೆಳಗ್ಗೆವರೆಗೂ ಶೂಟ್ ಮಾಡೋದು. ಸೊ ಬೆಳಗ್ಗೆಲ್ಲ ಮಾಡ್ಕೊಳೋದು, ತಿರ್ಗಾ ಮಧ್ಯಾಹ್ನ ಮೇಲೆ ಇರ್ಬೋದು ಆ ಥರ. ಬಟ್ ಅದರ ವಾಯ್ಸ್ನ ಇಲ್ಲೆಲ್ಲೂ ರಿಜಿಸ್ಟರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಯಾವ ವಾಯ್ಸ್ ಮ್ಯಾಮ್? ಕಾಲ್ ಮಾಡೋದು ಮ್ಯಾಮ್ ಇದೆ, ಅದ್ರಲ್ಲಿ ಇತ್ತಲ್ಲ, ಅದೇ ಕಾಲ್ ಆಗುತ್ತೆ ಜಾಸ್ತಿ ಕಾಲ್. ಬಟ್ ಇಲ್ಲಿ ನಾವು ರೆಕಾರ್ಡ್ ಮಾಡಿದ್ದೀವಿ ಕಾಲ್ನ ಹತ್ರ ಇಟ್ಬಿಟ್ಟು, ಅಂದರೆ ಸ್ಪೀಕರ್ ಮೈಕ್ಸ್ನ. ಬಟ್ ಜನರಲಿ ನೀವು ಕಾಡಿಗೆ ಹೋದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಕೇಳಿಸ್ಕೊಳಕ್ಕೆ. ಬೇಕಾದ್ರೆ ಬೇರೆ ಸ್ಪೀಷೀಸು ಕಾಲ್ಸ್ ಕೊಡ್ತಾ ಇರುತ್ತೆ, ತುಂಬ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅಂದರೆ ಸ್ವಲ್ಪ ಒಂದು 4-5 ದಿನ ತೊಗೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ, ಓಕೆ ಇದ್ರದ್ದೇ ಕಾಲು ಅಂತ. ಈಗ ನೋಡಿದ್ರೆ ಅದಕ್ಕೆ ಈಸಿ ಅನಿಸುತ್ತೆ, ಬಟ್ ಅಲ್ಲಿ ಫೀಲ್ಡಲ್ಲಿ ಬೇರೆ ಥರ ಇರುತ್ತೆ. ಇಲ್ಲ ಇದೊಂದೇ ಫ್ರಾಗು ನಿಂತ್ಕೊಳಕ್ಕೆ, ಬೇರೆ ಯಾವ ಫ್ರಾಗು ನಿಂತ್ಕೊಳೋದಿಲ್ಲ. ಹಾಂ ಪ್ರದೀಪ್ ಅಲ್ಲ, ಒನ್ ಆಫ್ ದಿ ಬಿಗ್ಗೆಸ್ಟ್ ಮೋಟಿವೇಶನ್ನೇ ಅವ್ರದ್ದು ಬರವಣಿಗೆ. ಅಲ್ಲ ಪದಗಳು ಆ ಸ್ಟೋರಿನ ನೀಟಾಗಿ ನರೇಟಿವ್ನ ಅರ್ಥ ಮಾಡಿಸೋ ರೀತಿಯಲ್ಲಿ ಹೌದು, ಪೊಯೆಟಿಕ್ ಆಗಿದೆ. ಬಟ್ ಅಷ್ಟೇ ಕನ್ನಡ ಕಪ್ಪೆ ಕನ್ನಡ ಹೆಸರು, ಕನ್ನಡದವರು ಕನ್ನಡದವರು, ಶೂಟ್ ಮಾಡೋ ಕನ್ನಡದವರು. ಸಾಂಗೇನೋ 6 minutes ಡ್ಯೂರೇಷನ್ಗೆ ನೀವು ಎಡಿಟ್ ಮಾಡ್ಕೊಟ್ಟಿದ್ರ. ಬಟ್ ಓವರ್ ಆಲ್ ಫುಟೇಜ್ ಎಷ್ಟಿತ್ತು ನಿಮ್ಮ ಹತ್ರ? ಒಟ್ಟು ಶೂಟ್ ಮಾಡಿದ್ದು ಎಷ್ಟು ಅವರ್ಸ್ ಇತ್ತು? ಇಲ್ಲ ಸರ್, ಅದೇ ಆ ನಮ್ಮ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಮಾತ್ರ ಶಾರ್ಟ್ ಕರೆಕ್ಟ್. ಇಲ್ಲ ಇದೇನಾಯ್ತು, ಇದು ಸ್ವಲ್ಪ ಡಿಫ್ರೆಂಟ್ ಕೇಸ್ ಇದು. ಸೊ ನಮಗೊಂದು ರಿಸೋರ್ಸ್ ಜಾಸ್ತಿ ಇರಲಿಲ್ಲ, ಅಂದರೆ ನಾವು ಹೋಗಿ ವರ್ಷಗಟ್ಟಲೆ ಕುತ್ಕೊಂಡು ಅಲ್ಲಿ ಮಾಡೋಷ್ಟು ರಿಸೋರ್ಸ್ ಇರಲಿಲ್ಲ ನಮಗೆ. ಬಟ್ ತುಂಬ ಸ್ಟ್ರಾಂಗ್ ರಿಸರ್ಚ್ ಇತ್ತು ನಮ್ಮ ಹತ್ರ. ಸೊ ಯಾವ ಟೈಮಲ್ಲಿ ಹೋದರೆ ಇದರ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಯಾವಾಗಿರುತ್ತೆ ಅಂತ. ನಾವು ಹೇಳ್ದಂಗೆ ಸಾಂಗ್ನ ಒಂದು ಟ್ರ್ಯಾಕ್ ತೊಗೊಂಡೋಗಿ ಫಸ್ಟ್ ಟೈಮು ಒಂದು ವೈಲ್ಡ್ ಲೈಫ್ಗೆ ಸ್ಟೋರಿ ಬೋರ್ಡ್ ಮಾಡಿದ್ವಿ ಇದಕ್ಕೆ. ಅಂದರೆ ಈ ಲೈನ್ಗೆ ಏನು ಶೂಟ್ ಮಾಡ್ಬೋದು ಅಷ್ಟು ಮಾತ್ರ, ಬೇರೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಮಾಡಲಿಲ್ಲ ನಾವು. ಆ ಸ್ಟೋರಿ ಬೋರ್ಡ್ನು ಕೂಡ ಲ್ಯಾಮಿನೇಟ್ ಮಾಡ್ಕೊಂಡು ಹೋಗಿದ್ವಿ, ಯಾಕಂದರೆ ಮಳೆ ನೀರು ನೆನೆಬಾರ್ದು ಇದು ಪೇಪರ್ಸ್ ಅಂತ. ಸೊ ಆ ಥರ ತುಂಬ ಪ್ರಿಪ್ರೇಷನ್ ಹೋಗಿದ್ವಿ. ಅಂದರೆ ಡೇ 1 ಈಗ ಫಾರ್ ಎಕ್ಸಾಂಪಲ್ ಅಕ್ಷಯ್ ಇರ್ಬೋದು, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಕ್ಕೆ. ಸೊ ಅವ್ರು ಕೂಡ ಎವ್ರಿ ಡೇ ಇವತ್ತು ಇದನ್ನು ಕವರ್ ಮಾಡ್ತಿದ್ದೀವಿ, ಇದನ್ನು ಕವರ್ ಮಾಡಿ, ಇದು ಕವರ್. ಬಟ್ ಅಂದರೆ ಹೌದು, ಅಂದರೆ ಎಷ್ಟೋ ಅನ್ಬ್ರೇಕಬಲ್ ವೈಲ್ಡ್ ಲೈಫು. ಬಟ್ ಎಷ್ಟೋ ಸಲ ನಾವು ಹೋಗೋ ಪ್ಲ್ಯಾನೇ ಸ್ಟಿಕ್ ಆಗ್ತಾ ಇರಲಿಲ್ಲ. ಬಟ್ ಎಲ್ಲ ಟಿಕ್ ಅಂತ ಇರ್ತಾಯಿತ್ತು, ಓಕೆ ಇದಾದ್ಮೇಲೆ ಇದು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸುಮ್ಮನೆ ನಾವು ಏನೋ ಬಟ್ ಒಂದು ಶಾರ್ಟಿಗೆ ಟೈಮ್, ಅಂದರೆ ತುಂಬ ಟೈಮ್ ತೊಗೊಂಡಿರ್ಬೋದು. ನಾನು ಹೇಳ್ದಂಗೆ ಒಳ್ಳೆ ಒಂದು ಮಣ್ಣು ಅದನ್ನು ಲಿಫ್ಟ್ ಮಾಡೋದು ಒಂದು 5 hours ತೊಗೊಂಡಿದ್ದೀವಿ. ಸೊ ಆ ಡೇ ಎಲ್ಲ ಬರೀ ಅದಕ್ಕೆ ಆಯಿತು, ಆ ನೈಟೆಲ್ಲ. ಸೊ ಈ ಥರದ್ದೆಲ್ಲ ಆಗಿರುತ್ತೆ. ಒಂದು ಪೇರ್, ಹೌದು. ಹಾಂ, ನೀವು 2 ಸಲ ಹೋದ್ರಲ್ಲ? ಇಲ್ಲ, ಅದು ನಾನು ಫಸ್ಟು ಹೋಗಿದ್ದದು, ನಾನು ನೋಡಿದ್ದದು ಫಸ್ಟ್ ಟೈಮ್ ಅದು. ಬಟ್ ಅವಾಗ ಫಿಲ್ಮ್ ಮಾಡಲಿಲ್ಲ, ಅವಾಗ ಜಸ್ಟ್ ನೋಡಿದ್ದು ಅಷ್ಟೇ. ಸೊ ನೋಡಿ ಒಂದು ಯಾವುದೋ ನನ್ನ ಹತ್ರ ಒಂದು ಸ್ಮಾಲ್ ಕ್ಯಾಮ್ರಾದಲ್ಲಿ ಜಸ್ಟ್ ಒಂದು ಜಸ್ಟ್ ನಿಂತ್ಕೊಂಡು ಅದನ್ನು ಪ್ಯಾಕ್ ಮಾಡೋದು ಒಂದು ಕ್ಲಿಪ್ ತೊಗೊಂಡ್ಬಂದೆ ಅಷ್ಟೇ. ಅಂದರೆ ಯಾಕಂದರೆ ನೀವು ಲೈಟ್ ಹಾಕಂಗೆ ಅದು ಡಿಸ್ಟರ್ಬ್ ಆಗುತ್ತೆ ಅದು. ಬಟ್ ಆ ಒಂದು ಕ್ಲಿಪ್ ತೊಗೊಂಡು ನಾನು ಬಂದಿದ್ದೆ ಆ ಟೈಮಲ್ಲಿ, 2017 ಅನಿಸುತ್ತೆ. 17 ಕ್ಲಿಪ್ ತೊಗೊಂಡ್ಬಂದಿದ್ದೆ. ಸೊ ಅವಾಗ ಅದೆಲ್ಲ ನೋಡಿ ಡಿಸ್ಕಸ್ ಮಾಡಿ ಇದು ಮಾಡಬೇಕು ಅಂದಾಗ 2020 ನಾವು ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಹಾಂ, ಅದು ಏನಂದರೆ 7 to 8 days ಅಂತಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅದರದ್ದು. ಸೊ ಒಂದೊಂದು ಡೇ ಟೈಮಲ್ಲೂ ಬೀಳ್ಬೋದು, ಹ್ಯಾಚ್ ಆಗ್ಬೋದು. ಸೊ ಅದಕ್ಕೆ ಟೈಮ್ ಇರಲ್ಲ, ಅದಕ್ಕೆ ಮಾತ್ರ. ಇದು ನೈಟ್ ಫ್ರಾಗ್ ಇರ್ಬೋದು, ಬಟ್ ಹ್ಯಾಚ್ ಆಗೋದು ಯಾವ ಟೈಮಲ್ಲಿ ಬೇಕಾಗೋದು. ಹೌದು, ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಲಕ್ಷ್ಮಿ
ಸರ್ ಇಲ್ಲಿ ನೋಡಿ ಸರ್. ಸರ್ ಪ್ರಶಾಂತ್ ಸರ್ ಇಲ್ಲಿ ನೋಡಿ ಸರ್.